ಮಮ್ಮ ಪದ ಮ ಪರೇ ನಿಜಗಾರಿ ಸ ನಿದ ಪ ಮ ಪ ಗ ಮ ಗ ರಿ ಸ ನಿ ಸ ಅಲ್ಲಿಗೆ ತಗೊಂಬಂದು ನಿಲ್ಲಿಸ್ಬಿಟ್ಟೆ ಅದನ್ನು. ಅದು ಆ್ಯಕ್ಚುಲ್ ಒರಿಜಿನಲ್ ಕಂಪೋಸಿಷನಲ್ಲಿ ಆ ಥರ ಇರಲಿಲ್ಲ. ಅದು ನಾನು ಅದು ಮ ಪ ಸ ಮಾಡ್ಕೊಂಡು ಬಂದಾಗ ಅದಕ್ಕೆ ಕನೆಕ್ಷನ್ ಹಂಗೆ ಸಿಕ್ತು, ಒಂದು ಹಮ್ಮಿಂಗ್, ಒಳ್ಳೆ ಹಮ್ಮಿಂಗ್ ಸಿಕ್ಕಿತ್ತು. ಅದು ಮಾರು ಬೆಹಾಗ್ ಅಂತ ರಾಗಕ್ಕೆ ಕನ್ವರ್ಟ್ ಆಗೋಯ್ತು. ನಮಗೆ ಗೊತ್ತಿರೋದಂಗೆ ಮ ಪ ಗ ಮ ಗ ರಿ ಸ ನಿ, ಅದು ಮಾರು ಬೆಹಾಗ್ದು ಛಾಯೆ. ಅದು ಅಲ್ಲಿಗೆ ಬಂದು ನಿಂತ್ಕೊಂಡು ಉಪೇಂದ್ರ ಅವರು ಫಸ್ಟ್ ಡೇ ಬಂದು ಕೇಳ್ಕೊಂಡಾಗ, ಸರ್ ಪ್ರೀತ್ಸೆ ಇದೆಯಲ್ಲ ಸರ್, ಅದಕ್ಕಿಂತ ಒಂದು ಸ್ಟೆಪ್ ಜಾಸ್ತಿ ಇರ್ಬೇಕು ಸರ್ ಈ ಸಾಂಗ್ ಅಂತ ಹೇಳಿದ್ರು. ಅವಾಗ ಹಂಸಲೇಖ ಅವರು ನೇರವಾಗಿ ಅದೆಲ್ಲ ತಂಗಳನ್ನ ಆಗೋಯ್ತು ಕಣ, ಅದನ್ನ ಯಾಕೆ ಕೇಳ್ತೀಯ ಅಂದ್ಬಿಟ್ರು. ಇವರು ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ರು. ಅವಾಗ ಹೇಳಿದ್ರು, ಬೇಡ್ರ ಕಣ್ಣಪ್ಪ ಏನೋ ಕೊಟ್ಟ ಅಂತ ಕೇಳಿದ್ರು. ಕಣ್ಣು ಕೊಟ್ಟ, ಏಕಲವ್ಯ ಏನು ಕೊಟ್ಟ, ಹೆಬ್ಬೆಟ್ಟು ಕೊಟ್ಟ, ನಿನ್ನ ಹೃದಯನೇ ಕೊಡ್ತೀನಿ ಅಂತ ಹೇಳೋ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ಹೇಳಿದ್ರು. ತಗೊಳ್ಳೆ ನನ್ನೇ ತಗೊಳ್ಳೆ ಅಂತ ಹೇಳ್ಬಿಟ್ಟು ಟ್ಯೂನಲ್ಲಿ ಹಾಡು ತೋರಿಸ್ಬಿಟ್ಟು ತಗೊಳ್ಳೆ ನನ್ನ ತಗೊಳ್ಳಿ ಅಂತ ಹೇಳ್ಬಿಟ್ರು. ಈ ಒಂದು ನೀವು BGM ಓಪನಿಂಗ್ ಮಾಡ್ತೀರಲ್ಲ ಸ್ಟೀಫನ್, ಅದು ಅಲ್ಲಲ್ಲಿ ನಾನು ಯೂಸ್ ಮಾಡ್ತೀನಿ, ಅದು ಹಾಂಟ್ ಮಾಡಂಗಿರಬೇಕು, ಆ ಥರ ಒಂದು ಓಪನಿಂಗ್ ಮಾಡಿ ಅಂತ ಕೇಳಿದರು. ಸರಿ, ನಾನು ಸೊ ನಮಗೆ ಸ್ವರಗಳೆಲ್ಲ ನೋಡ್ದ ಅಂದರೆ ನಮಗಿರೋದು 7 ಸ್ವರ, ಹಾಂಟ್ ಮಾಡೋಂಥ ಸ್ವರ ಯಾವುದು ಅಂತ ಯೋಚನೆ ಮಾಡಿ ಎಲ್ಲ ಒಂದು 4-5 ಸಲ ಪ್ಯಾರ ನೋಡಿಸ್ಕೊಂಡು ಅವಾಗ ಸಿಕ್ಕಿದ್ದು ಮ ಪ ಸ ಟಂಗ್ ಡಂಗ್ ಟಂಗ್ ಡಂಗ್. ತೀವ್ರ ಮಧ್ಯಮ ಯಾವತ್ತು ಮಿಸ್ಟಿಕ್ ಆಗಿರುತ್ತೆ. ಒಂದು ತೀವ್ರ ಮಧ್ಯಮ ನಾವು ಹಾಡಿದ್ರೆ ಮ ಪ ಅಂದರೆ ತೀವ್ರ, ಪ ಮ ಗ ರಿ ಸ ಮ ಅಂದರೆ ಅದು ಏನೋ ಸರ್ಪ್ರೈಸು, ಒಂದು ಅದ್ಭುತವಾದ ಮಿಸ್ಟ್ರಿ ಕ್ರಿಯೇಟ್ ಮಾಡ್ತಾರೆ. ಅವರು ಊಟ ಮಾಡ್ಕೊಂಡು ಒಂದು ಬಿಡ ತಿನ್ಕೊಂಡು ಬಂದಿದ್ದಾರೆ. ಬಂದಾಗ ನೋಡಿದ್ದಾರೆ GK ಮಲ್ಕೊಂಡಿರೋದು ನೋಡ್ಬಿಟ್ಟು ಅವಾಗ ಬಂತಂತೆ ಅವ್ರಿಗೆ, ಈ ದೇಹದಿಂದ ದೂರವಾದ ಏಕೆ ಆತ್ಮನಿಂತ ಅವಾಗ ಬರೆದ್ರು. ಸಾಂಗ್ ಎಲ್ಲ ರೆಕಾರ್ಡಿಂಗ್ ಆಗೋಯ್ತು. ಆದ ನಂತರ ನಾವು ಮಂಜುನಾಥ ಫಿಲ್ಮ್ಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಚಾಮುಂಡಿಯಲ್ಲಿ ಮಾಡ್ತಾ ಇದ್ದೀವಿ. ಆವಾಗ ಹಂಸಲೇಖ ಸರ್ ಸಾಹಿತ್ಯ ಎಲ್ಲ ಬಳಸೋ ಟ್ರ್ಯಾಕ್ ಹಾಡಿಸ್ಬಿಟ್ಟು ಬೇರೆಯವ್ರ ಕೈ ಹಾಡಿಸೋದಕ್ಕೆ ಅವ್ರು ಟ್ರ್ಯಾಕ್ ಹಾಡಿಸ್ತಾ ಇದ್ರು ಆಕಾಶಲ್ಲಿ. ಯಾರೂ ಇಲ್ಲ ಅವತ್ತು ಅವ್ರು ಸಾರೊಬ್ಬರೇ ಇದ್ರು. ನೋಡ್ರೆ ಅವತ್ತೇ ಅವರಿಗೆ ಚೆಸ್ಟ್ ಪೈನ್ ಕಾಣಿಸ್ಕೊಂಡಿದೆ. ಅದು ಒಂದು ಸಾಂಗ್ ಮಾಡಿದೆ, ಎಲ್ಲಿದ್ದೆ ನಾನು ಹೇಗಿದ್ದೆ ನಾನು ನೀ ಬಂದ, ನೋಡಿ ಆ ಸ್ವರಗಳಲ್ಲೇ ಎಲ್ಲಿದ್ದೆ ನಾನು ಅಂತ ಕೆಳಗಿದ್ದೆ ಅನ್ನೋದಕ್ಕೆ ಪಾದ ನೀ ಸಾ ತೋರಿಸ್ತಾರೆ, ಕೆಳಗಿದ್ದೆ ನಾನು ಅಂತ ತೋರಿಸ್ತಾರೆ. ಹೇಗಿದ್ದೆ ನಾನು ಅದು ಚಿಕ್ಕ ಗಾಂಧಾರ ಆಗ್ತಾರೆ, ಅದು ವ್ಯತೆ ತೋರಿಸುತ್ತೆ. ನೀ ಬಂದ ಮೇಲೆ ಅಲ್ಲಿ ದೊಡ್ಡ ಗಾಂಧಾರ ಆಗ್ತಲ್ಲ, ಸಂತೋಷ, ನೀನು ಬಂದಮೇಲೆ ನನ್ನ ಲೈಫ್ ಚೆನ್ನಾಗಾಯ್ತು. ಈ ಥರ ಇಷ್ಟು ಆಳವಾಗಿ ಸ್ವರನ ಅವರು ಅರ್ಥ ಮಾಡಿಕೊಂಡು, ಸ್ವರ ಜೋಡಣೆ ಇದೆಯಲ್ಲ ಆ ಸಾಹಿತ್ಯಕ್ಕೆ, ಆ ಸಿಚುವೇಶನ್ಗೆ, ನಾನು ಆ ಥರ ಕಂಪೋಸರ್ ನಾನು ನೋಡಲಿಲ್ಲ. ಕೆಲವು ಸಾಂಗು ಈ ಥರ ವೈಬ್ರೇಷನ್ ಇರ್ತದೆ, ಏನೋ ಒಂದು ಅನ್ನೋನ್ ವೈಬ್ರೇಷನ್ಸ್ ಇರ್ತದೆ, ನಮಗೆ ಗೊತ್ತಾಗಲ್ಲ, ಅದು ಗೊತ್ತಾದ್ಮೇಲೆ ಗೊತ್ತಾಗೋದು ಏನಾಗುತ್ತೆ ಅಂತ. ಸರ್, ಇನ್ನೊಂದು ಸಾಂಗ್ ಇದೆ, ಅದನ್ನು ಕೂಡ ನಾನು ಬರ್ಕೊ ಬಂದಿದ್ದೀನಿ ಆ್ಯಕ್ಚುಲಿ. ಈ ಶಬ್ದ ದಯಮಾಡಿ ನೀ ಕೇಳು ಅನ್ನುವಂಥ ಸಾಂಗ್, ಆ ವಿಚಾರದ ಬಗ್ಗೆ ಸ್ವಲ್ಪ ಹೇಳಿ ಸರ್. ಅದಕ್ಕೆ ಏನೋ ಒಂದು ವಿಚಾರ ಅದರಲ್ಲಿ ಅಡಿದೆ ಅನ್ನುವಂಥದ್ದು ಮಾತನ್ನ ಕೇಳ್ಪಟ್ಟಿದ್ದೀನಿ, ಆ ವಿಚಾರದ ಬಗ್ಗೆ. ಇದು ಸೂಪರ್ ಸ್ಟಾರ್ ಅಂತ ಒಂದು ಉಪೇಂದ್ರ ಅವ್ರದ್ದು ಸಿನಿಮಾ. ಅದು ನಾಗ್ತಿಹಳ್ಳಿ ಚಂದ್ರಶೇಖರ್ ಸರ್ ಡೈರೆಕ್ಷನ್ನು, ಮತ್ತು ಹಂಸಲೇಖ ಸರ್ ಮ್ಯೂಸಿಕ್. ಅದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ನನಗೆ. ಉಪೇಂದ್ರ ಅವರು ಫಸ್ಟ್ ಡೇ ಬಂದು ಕೇಳ್ಕೊಂಡಾಗ, ಸರ್ ನನಗೆ ಕಥೆಯೆಲ್ಲ ಹೇಳಿದರು ಇವರು, ನಾವೆಲ್ಲ ಕಂಪೋಸಿಂಗ್ ಒಳಗೆ ಆಕಾಶಲ್ಲಿ ಒಂದು ರೂಮಲ್ಲಿ ಕೂತಿದ್ವಿ, ಆಕಾಶ ಸ್ಟುಡಿಯೋಲ್ಲಿ. ಬಂದ್ಬಿಟ್ಟು ಕೇಳಿದ್ರು, ಸರ್ ಪ್ರೀತ್ಸೆ ಇದೆಯಲ್ಲ ಸರ್, ಅದಕ್ಕಿಂತ ಒಂದು ಸ್ಟೆಪ್ ಜಾಸ್ತಿ ಇರ್ಬೇಕು ಸರ್ ಈ ಸಾಂಗ್ ಅಂತ ಹೇಳಿದ್ರು. ಅವಾಗ ಹಂಸಲೇಖ ಅವರು ನೇರವಾಗಿ ಅದೆಲ್ಲ ತಂಗಳನ್ನ ಆಗೋಯ್ತು ಕಣ, ಅದನ್ನ ಯಾಕೆ ಕೇಳ್ತೀಯ ಅಂದ್ಬಿಟ್ರು. ಇವರು ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ರು. ಅವಾಗ ಹೇಳಿದ್ರು, ಬೇಡ್ರ ಕಣ್ಣಪ್ಪ ಏನೋ ಕೊಟ್ಟ ಅಂತ ಕೇಳಿದ್ರು. ಕಣ್ಣು ಕೊಟ್ಟ, ಏಕಲವ್ಯ ಏನು ಕೊಟ್ಟ, ಹೆಬ್ಬೆಟ್ಟು ಕೊಟ್ಟ, ನಿನ್ನ ಹೃದಯನೇ ಕೊಡ್ತೀನಿ ಅಂತ ಹೇಳೋ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ಹೇಳಿದ್ರು. ತಗೊಳ್ಳೆ ನನ್ನೇ ತಗೊಳ್ಳೆ ಅಂತ ಹೇಳ್ಬಿಟ್ಟು ಟ್ಯೂನಲ್ಲಿ ಹಾಡು ತೋರಿಸ್ಬಿಟ್ಟು ತಗೊಳ್ಳೆ ನನ್ನ ತಗೊಳ್ಳಿ ಅಂತ ಹೇಳ್ಬಿಟ್ರು. ಅದು ಹಂಸಲೇಖ ಸರ್ ಇಸ್ ಅ ಜೀನಿಯಸ್. ನಾವು ನೋಡಿದ್ವಲ್ಲ, ಹತ್ರ ಕೂತ್ಕೊಂಡು 9 ವರ್ಷ ನೋಡಿದ್ದೀವಿ. ವಿ ನೋ ವಾಟ್ ಈಸ್, ಎಂಥ ಪವರ್ಫುಲ್ ವ್ಯಕ್ತಿ ಅಂತ ಚೆನ್ನಾಗಿ ಗೊತ್ತು. ಸಂಗೀತ ಆಗಲಿ ಸಾಹಿತ್ಯ ಆಗಲಿ, ಈಸ್ ಎ ಮಾಸ್ಟರ್. ಸೊ ಹಂಗಂತ ಹೇಳಿದೆ, ಸುಮ್ಮನೆ ಆಗ್ಬಿಟ್ರು, ಹೋಗ್ಬಿಟ್ರು. ಅದರದ್ದು ಸಾಂಗ್ ರೆಕಾರ್ಡಿಂಗ್ ಆಯಿತು. ಆಮೇಲೆ ಅದು ಈ ಶಬ್ದ ಅದು ಶುರು ಮಾಡಿದ್ರು. ಅದು ಶುರು ಮಾಡೋವಾಗಲೇ ಅವರು ಹಸ್ಕಿನಲ್ಲಿ ಆಡೋಕ್ಕೆ ಶುರು ಮಾಡಿದ್ರು ಹಾರ್ಮೋನಿಯಮಲ್ಲಿ. ಹಸ್ಕ್ ಅಂದರೆ ಒಂಥರ ಈ ಶಬ್ದ ಅಂತ ಆಡ್ತೀವಿ ಶಾಸ್ಕ ವಾಯ್ಸಲ್ಲಿ. ನಾನು ಅದು ಕೇಳ್ತಾ ಇದ್ದಂಗೆ ಮೈಯೆಲ್ಲ ಒಂಥರ, ನಾನು ಹೇಳಿದೆ, ಸರ್ ಇದೇನು ಸರ್ ಈ ಥರ ಮಾಡ್ತಾ ಇದ್ದೀರಾ ಸಾಂಗು, ಇದು ಸಾಂಗಿಗೆ
ಏನೋ ಬೇರೆ ಥರನೇ ಪವರ್ ಇದೆ ಸರ್ ಅಂತ ಹೇಳಿದೆ. ಅವರು ನಕ್ಬಿಟ್ರು. ಆಮೇಲೆ ಅದನ್ನು ಅವರು ಸರಿಗಮ ಟಿ ವಿನಲ್ಲೂ ಕೂಡ ಹೇಳಿದ್ದಾರೆ, ಹಿಂಗೆ ಸ್ಟೀಫನ್ ಹಿಂಗೆ ಮಾತಾಡ್ದ ಅಂತ ಕೂಡ ಹೇಳಿದ್ದಾರೆ. ಅದು ನೋಡಿ ಆ ಸಾಂಗ್ದು ಏನಾಯ್ತಾ ಗೊತ್ತಿಲ್ಲ, ಸಾಂಗ್ ಎಲ್ಲ ರೆಕಾರ್ಡಿಂಗ್ ಆಗೋಯ್ತು. ಆದ ನಂತರ ನಾವು ಮಂಜುನಾಥ ಫಿಲ್ಮ್ಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಚಾಮುಂಡಿಯಲ್ಲಿ ಮಾಡ್ತಾ ಇದ್ದೀವಿ. ಆವಾಗ ಹಂಸಲೇಖ ಸರ್ ಸಾಹಿತ್ಯ ಎಲ್ಲ ಬಳಸೋ ಟ್ರ್ಯಾಕ್ ಹಾಡಿಸ್ಬಿಟ್ಟು ಬೇರೆಯವ್ರ ಕೈ ಹಾಡಿಸೋದಕ್ಕೆ ಅವ್ರು ಟ್ರ್ಯಾಕ್ ಹಾಡಿಸ್ತಾ ಇದ್ರು ಆಕಾಶಲ್ಲಿ. ಯಾರೂ ಇಲ್ಲ ಅವತ್ತು ಅವ್ರು ಸಾರೊಬ್ಬರೇ ಇದ್ದರು. ನೋಡ್ರೆ ಅವತ್ತೇ ಅವರಿಗೆ ಚೆಸ್ಟ್ ಪೈನ್ ಕಾಣಿಸ್ಕೊಂಡಿದೆ. ಸೊ ಅದು ಅಲ್ಲಿಂದ ಅವ್ರಿಗೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಯಿತು ಪಾಪ. ಲಕ್ಕಿಲಿ ಸಿದ್ಧ ಅಂತ ಹುಡುಗ ಇದ್ದ, ಪ್ರೊಡಕ್ಷನ್ ಭಾವನೆ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿ ನಮಗೆ ಮಧ್ಯಾಹ್ನ ಗೊತ್ತಾಯಿತು. ಅದನ್ನು ನೆನಪು ಮಾಡ್ಕೊಂಡು ಅವರು ಸರಿಗಮಪನಲ್ಲಿ ಹೇಳಿದ್ದಾರೆ, ಸ್ಟೀಫನ್ ಅವತ್ತು ಹಂಗೆ ಹೇಳ್ದ ಅಂತ. ಸೊ ಕೆಲವು ಸಾಂಗು ಈ ಥರ ವೈಬ್ರೇಷನ್ ಇರ್ತದೆ, ಏನೋ ಒಂದು ಅನ್ನೋನ್ ವೈಬ್ರೇಷನ್ಸ್ ಇರ್ತದೆ, ನಮಗೆ ಗೊತ್ತಾಗಲ್ಲ. ಅದು ಗೊತ್ತಾದ್ಮೇಲೆ ಗೊತ್ತಾಗೋದು ಏನಾಗುತ್ತೆ ಅಂತ. ಹೌದದು, ಒಂದಕ್ಕೊಂದು ಇಂಟರ್ಲಿಂಕ್ ಅಂತ ಹೇಳ್ತೀರಾ ಹಾಗಾದ್ರೆ. ಸರ್, ಹಂಸಲೇಖ ಸರ್ ಜೊತೆ ಹಲವಾರು ವರ್ಷಗಳು, 9 ವರ್ಷಗಳ ಕಾಲ ಅಂತ ನೀವೇ ಹೇಳಿದ್ರಿ. ಅವರು ಒಂಥರ ಮೇಧಾವಿ, ಯಾರಿಗೂ ಕೂಡ ಅವ್ರನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗೋದಿಲ್ಲ. ಅವ್ರ ಜೊತೆಗೆ ನಿಮ್ಮ ಒಡನಾಟ, ಅಂತ ಮೇಧಾವಿ ಜೊತೆಗೆ ವರ್ಕ್ ಮಾಡಬೇಕು ಅಂದ್ರೆ ನಾವು ಒಂದು ಆ ಲೆವೆಲ್ಗೆ ರೀಚ್ ಆಗಬೇಕು, ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನಾನು ಯಾವಾಗಲೂ ನಮ್ಮ ಮಗಳು ಬಿಷಪ್ ಕಾಟನ್ಸಲ್ಲಿ ಓದ್ತಾ ಇದ್ದಿದ್ದು. ಅವಳಿಗೆ 7:45ಗೆ ಡ್ರಾಪ್ ಮಾಡಬೇಕು. ಡ್ರಾಪ್ ಮಾಡಿಬಿಟ್ಟು ನಾನು 8:15, 8:20 ಸ್ಟುಡಿಯೋಗೆ ಬಂದುಬಿಡ್ತಾ ಇದ್ದೆ. ಬೆಲೆ ಹೋಗ್ತಿರ್ಲಿಲ್ಲ. ಆವಾಗ ಆ ಸಾರ್ ಬಂದು ಕೂತಿರೋರು. ನನ್ನ ಹತ್ರ ಭಾಳ ಚೆನ್ನಾಗಿ ಫಿಲಾಸಫಿಕಲ್ ಆಗಿ ಮಾತಾಡೋರು. ಬರೀ ಫಿಲಾಸಫಿ, ಸಂಗೀತ, ಸಾಹಿತ್ಯ, ಏನು ನನ್ನ ಜೊತೆ ಮಾತಾಡ್ತಾನೆ ಇಲ್ಲ. ಅವ್ರ ಜೊತೆ ಮಾತಾಡ್ತಾ ಇದ್ದಾಗಲೂ ಅಷ್ಟೇ ನನಗೆ ಸಾಕಷ್ಟು ವಿಷಯ ತಿಳ್ಕೊಳ್ಳೋಂಗಾಗೋದು. ಅವ್ರದ್ದು ಥಾಟ್ಸೇ ಬೇರೆ. ನೀವು ಒಂದು ಪೂರ್ತಿ ಕತೆ ಹೇಳ್ದ ಅಂದರೆ 2 ಲೈನಲ್ಲಿ ಅದರದ್ದು ಸಾರಾಂಶ ಹೇಳ್ಬಿಡ್ತಾರೆ. ಆ ಥರ ಪವರ್ಫುಲ್ ವ್ಯಕ್ತಿಯವರು. ಸೊ ನಮಗೆ ಇದೊಂದು ದೊಡ್ಡ ಅವಕಾಶ. ಅವರೊಂದು ಯೂನಿವರ್ಸಿಟಿ ಥರ. ನಮಗೆ ಏನೂ ಫೀಸ್ ಕೊಡದಿರೋ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವ್ರ ಕಂಪೋಸಿಂಗ್ ಸ್ಟ್ರಾಟಜೀಸು, ಅಪ್ರೋಚು, ಯಾವ್ಯಾವ ಸಿಚುವೇಶನ್ಗೆ ಹೆಂಗೆ ಕಂಪೋಸ್ ಮಾಡಬೇಕು, ಏನೇನು ಮಾಡಬೇಕು ಅಂತ ಅದ್ಭುತವಾಗಿ ಕಲ್ತ್ಕೊಳ್ಳೋ ಒಂದು ಅವಕಾಶ ಸಿಕ್ತು ನನಗೆ. ಎಂತ ಅದ್ಭುತ ಮೇಧಾವಿ ವ್ಯಕ್ತಿ ಅಲ್ವಾ ಸರ್? ನನಗೆ ಹೇಳ್ದಂಗೆ 2 ಗುರುಗಳು ನನಗೆ ಸಿನಿಮಾಗೆ. ಒಬ್ಬರು ಜಿ.ಕೆ. ವೆಂಕಟೇಶ್ ಅವರು. ಜಿ.ಕೆ. ವೆಂಕಟೇಶ್ ಅವರು ಯಾವಾಗಲೂ ಹೇಳ್ತಾ ಇದ್ದಿದ್ದು, ನೀನು ಏನೇ ಕಂಪೋಸ್ ಮಾಡು, ರಾಗ ಇಟ್ಕೊಂಡು ಕಂಪೋಸ್ ಮಾಡು, ರಾಗ ಇಟ್ಕೊಂಡು ಕಂಪೋಸ್ ಮಾಡು. ರಾಗದಲ್ಲಿರೋಂಥ ಒಂದು ರಾಗಕ್ಕಿರೋ ಶಕ್ತಿ ಇದೆಯಲ್ಲ, ಅದು ಯಾವ ಸಂಗೀತದಲ್ಲೂ ಇಲ್ಲ. ರಾಗ ಇಟ್ಕೊಂಡು ಕಂಪೋಸ್ ಮಾಡು ಅಂತ ಹೇಳಿದ್ರು. ಅದೇ ಥರ ನನಗೆ ಹಂಸಲೇಖ ಸರ್ ಹೇಳಿದ್ದು ಅಂದರೆ, ನಿನ್ನ ಹತ್ರ ಸಿಕ್ಕಾಪಟ್ಟೆ ವಿದ್ಯೆ ಇದೆ, ನೀನು ಎಲ್ಲ ಒಂದೇ ಸಾಂಗಲ್ಲಿ ಮಾಡೋಕ್ಕೆ ಹೋಗಬೇಡ, ಸ್ವಲ್ಪ ಕೊಡು ಅಂತೇಳಿ ಅವರು ನನ್ನ ಸರಿ ಮಾಡ್ಕೊಂಡು ಬಂದರು. ಆಮೇಲೆ ಕ್ಯಾಚಿಯಾಗಿ ಮಾಡು, ಫ್ರೇಸಸ್ ಎಲ್ಲ ಕ್ಯಾಚಿಯಾಗಿ ಮಾಡು, ಶಾರ್ಟಾಗಿ ಮಾಡು. ಅದು ಕೇಳಿದರೆ ನೀನು ಮಾಡ್ತಾ ಇರೋದು ಸಂಗೀತಕಾರರಿಗಲ್ಲ, ಯು ಆರ್ ಡೂಯಿಂಗ್ ಫಾರ್ ಮಾಸ್. ಸೊ ಅವರೆಲ್ಲ ಸಂಗೀತಕಾರರಲ್ಲ, ಸಂಗೀತಕಾರರಿಗೆ ಬೇರೆ. ಅವರು ಅದಕ್ಕೆ ಒಂದು ಅವಕಾಶ ಇರ್ತದೆ. ಬಟ್ ನೀನು ಮಾಸ್ ಮಾಡಾಗ ನೀನು ಅಪ್ರೋಚ್ ಚೇಂಜ್ ಮಾಡ್ಕೊ ಅಂತ ಹೇಳ್ಬಿಟ್ಟು ಅವರೇ ಅದನ್ನೆಲ್ಲ ಟ್ರೈನ್ ಮಾಡಿದ್ರು ನನಗೆ. ಸರ್, ಇನ್ನೊಂದು ವಿಚಾರ ಏನು ಅಂತಂದರೆ, ಈ ಕಂಪೋಸ್ ಮಾಡೋ ವಿಚಾರಕ್ಕೆ ಬಂದರೆ ಅಥವಾ ಟ್ಯೂನ್ ಕಂಪೋಸ್ ಮಾಡೋ ವಿಚಾರಕ್ಕೆ ಬಂದರೆ, ಕ್ಲಾಸಿಕಲ್ ಇರಬಹುದು, ಈ ಪಾಪ್ಯುಲರ್ ಇರಬಹುದು, ಫೋಕ್ ಇರಬಹುದು, ಡಿವೋಷನಲ್ ಇರಬಹುದು, ಬೇರೆ ಬೇರೆ ರೀತಿಯಾದಂತಹ ಒಂದು ಟ್ಯೂನ್ಗಳು, ಅದು ನೀವು ಹೇಗೆ ಅದನ್ನು ಕಂಪೋಸ್ ಮಾಡ್ಕೊಳ್ತಾ ಇದ್ರಿ ಏನು ಅಂತ? ಅಲ್ಲ, ಡಿಪೆಂಡ್ಸ್ ಆನ್ ಸಿಚುವೇಶನ್. ಯಾವ ಸಿಚುವೇಶನ್ಗೆ ಅದು ಅದೇ ಅಗೇನ್ ಹೇಳದ್ನಲ್ಲ, ನಮ್ಮ ಜಿ.ಕೆ. ಅವರದು ಒಂದು ಸ್ಕೂಲ್ ಆಫ್ ಥಾಟ್ ಅಂತ ಏನು ಹೇಳ್ತೀವಿ. ರಾಗಗಳನ್ನ ಯೂಸ್ ಮಾಡ್ಕೊಂಡು ಮಾಡಬೇಕು. ಇವ್ರು ಹಂಸಲೇಖ ಸರ್ ಅದೇ ರಾಗಗಳನ್ನ ಎಷ್ಟು ಸಿಂಪಲ್ ಆಗಿ ಪ್ರೆಸೆಂಟ್ ಮಾಡಬೇಕು ಅಲ್ವಾ? ಅದು 2 ನನಗೆ ಮಹಾಗುರುಗಳು ಸಿಕ್ಕಿ ಅದೊಂದು ಅದ್ಭುತ ವಿದ್ಯೆ ಕಲ್ತಂಗಾಯ್ತು ನನಗೆ. ಅದ್ಭುತ 2 ಪ್ರತಿಭೆಗಳನ್ನ ನಿಮ್ಮ ಜೀವನದಲ್ಲಿ ರೂಢಿಸ್ಕೊಂಡಿದ್ದೀರಾ ಅಂತ ಆಯ್ತು ಅಲ್ವಾ? ಹೌದೌದು ಸರ್, ಇಷ್ಟೊತ್ತು ನಾವು ಕರ್ಕ ಕಸಡರ ತಮಿಳು ಮೂವಿ ಬಗ್ಗೆ ಮಾತಾಡ್ತಾ ಇದ್ವಿ. ಒಳ್ಳೆ ಮ್ಯೂಸಿಕ್ ಅನ್ನು ಅದರಲ್ಲೂ ಕೂಡ ಕಂಪೋಸ್ ಮಾಡಿಕೊಟ್ಟಿದ್ದೀರಾ. ಅದಕ್ಕೆ ಬೆಸ್ಟ್ ಕನ್ನದಾಸನ್ ಅವಾರ್ಡ್ ಕೂಡ ಬಂತು. ದ ಫೇಮಸ್ ಲಿರಿಸಿಸ್ಟ್ ಕನ್ನದಾಸನ್ ಅವರು ಅದನ್ನ ನಿಮಗೆ ದ ಫೇಮಸ್ ಆದಂತಹ MS ವಿಶ್ವನಾಥ್ ಸರ್ ನಿಮಗೆ ಪ್ರದಾನ ಮಾಡಿದ್ದಾರೆ. ಆ ಒಂದು ಕಿರೀಟನ ನಿಮಗೆ ಧರಿಸಿದ್ದಾರೆ. ಆ ಒಂದು ಮೂಮೆಂಟ್ ಹೇಗಿತ್ತು? ಅದರಲ್ಲೂ ಕೂಡ MS ವಿಶ್ವನಾಥ್ ಸರ್ ನಿಮಗೆ ಕೊಟ್ಟಂತಹ ಅವಾರ್ಡ್ ಕೊಟ್ಟಂತಹ ಸಿಚುಯೇಷನ್ ಹೇಗಿತ್ತು? ಏನು? ತುಂಬಾ ಚೆನ್ನಾಗಿತ್ತು. ಇದು ಕೊಯಂಬತ್ತೂರಲ್ಲಿ ಆಯಿತು. ಕೊಯಂಬತ್ತೂರಲ್ಲಿ ಅವಾರ್ಡ್ ಫಂಕ್ಷನ್ ಆಗಿದ್ದು. ನಾವು ಸಣ್ಣದ್ರಿಂದ ನಾವು MGR ಸಾಂಗ್ಗಳೆಲ್ಲ ಕೇಳ್ಕೊಂಬರ್ತಾ ಬಂದಿದ್ವಲ್ಲ, ಅವ್ರದ್ದು ಮೋಸ್ಟ್ ಆಫ್ ದ MGR ಸಾಂಗ್ಸ್ ಕಂಪೋಸ್ ಮಾಡೋದ್ರೆ MS ವಿಶ್ವನಾಥನೇ. ಆಮೇಲೆ ನಮ್ಮ ಇಳೆಯರಾಜ ಅವರು ಅಷ್ಟೇ MSV ಅವ್ರ ಬಗ್ಗೆ ತುಂಬ ಮಾತಾಡಿದ್ದಾರೆ. ಅಂಥ ಮಹಾನ್ ಕಂಪೋಸರ್ ಅವರು. ಸೊ ಅವರ ಹೆಸರಲ್ಲಿ ನನಗೆ ಈ ಕರ್ಕ ಕಸಡರ ಸಿನಿಮಾಗೆ ಬೆಸ್ಟ್ ಡೆಬ್ಯೂ ಮ್ಯೂಸಿಕ್ ಡೈರೆಕ್ಟರ್ ಅಂತ ಅವಾರ್ಡ್ ಬಂತು. ಅದು ರಿಸೀವ್ ಮಾಡಿಕೊಂಡು ಅವ್ರಿಗೆ ಕಾಲು ನಮಸ್ಕಾರ ಮಾಡಿ ನಾನು, ಇಟ್ ವಾಸ್ ಎ ವಂಡರ್ಫುಲ್ ಮೂಮೆಂಟ್ ಫಾರ್ ಮೀ. ಅದು ಹೇಳೋಕ್ಕೆ ಸಾಧ್ಯ ಇಲ್ಲ.
ಅದು ಅಂಥ ಮಹಾನ್ ವ್ಯಕ್ತಿ ಕೈಯಲ್ಲಿ ನನ್ನ ಅದನ್ನ ಅವಾರ್ಡ್ ಇಸ್ಕೊಂಡೆ. ಅದು ಕನ್ನಡದಾಸನೂ ಅಷ್ಟೇ, ಅವರು ವಂಡರ್ಫುಲ್ ಲಿರಿಸಿಸ್ಟ್ ಅವರು. ಹೌದು, ಆ ಮೂವಿ ಬಗ್ಗೆ ಸರ್ ಏನಾದರೂ ಒಂದು ಸ್ವಲ್ಪ ಒಳ್ಳೆ ಮೆಮೊರಬಲ್ ಇನ್ಸಿಡೆಂಟ್ಸ್ ಅಂತ ಇದ್ರೆ? ಅದು ಮೂವಿ ಕೆಲವು ಶೂಟಿಂಗ್ ಸ್ಪಾಟ್ಗೆಲ್ಲ ಹೋಗಿದ್ದೆ ನಾನು. ಉದಾಹರಣೆಗೆ ಪೊಲಾಚಿಯಲ್ಲಿ ಸಾಕಷ್ಟು ಸೀನ್ಸ್ಗಳು ತೆಗೆದ್ರು. ಅಲ್ಲಿ ನೀವು ಕೇಳಿರ್ಬೋದು, ವಡಿವೇಲ್ ಅಂತ ಒಬ್ಬರು ಕಮಿಡಿಯನ್ ಇದ್ದಾರೆ, ಅವ್ರದ್ದು ಒಂದು 2-3 ಸೀನ್ ಆಯಿತು ಅಲ್ಲಿ. ಸೊ ಅವ್ರ ಸೀನು ನಾನು ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದ್ದು ವಡಿವೇಲ್ನಲ್ಲಿ. ಆ ಶೂಟಿಂಗ್ ಎಲ್ಲ ಆದಮೇಲೆ ಲಂಚ್ ಬ್ರೇಕ್ ಇರೋದಲ್ಲ, ಟೀ ಬ್ರೇಕ್, ಲಂಚ್ ಬ್ರೇಕಲ್ಲೆಲ್ಲ ಕೂತ್ಕೊಂಡಾಗ ಅವರು ಸಿನಿಮಾನಲ್ಲಿ ಏನು ಕಾಮಿಡಿ ಮಾಡ್ತಾರೋ ಅದಕ್ಕಿಂತ ಡಬ್ಬಲ್ ಆಗಿ ಅಲ್ಲಿ ಆ ಸ್ಪಾಟಲ್ಲಿ ಸ್ಪಾಂಟೇನಿಯಸ್ ಆಗಿ ಮಾಡೋರು. ಅಷ್ಟು ನಗ್ಸಿ ನಾವು ಊಟ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಊಟ ಗಂಟ್ಲಿಗೆ ಹಾಕೊಂಡ್ರೆ ಎಲ್ಲಿ ಗಂಟ್ಲಿಗೆ ಸಿಕ್ಕಾಕೊಂಡ್ಬಿಡ್ತಾರೆ. ನಾವು ಭಯದಲ್ಲೇ ನಾವು ಸುಂಗೆ ನಿಂತ್ಕೊಂಡ್ಬಿಡ್ತಾ ಇದ್ವಿ, ಯಾವಾಗ ಮುಗಿಸ್ಮೇಲೆ ತಿನ್ನೋಣ. ಅಷ್ಟು ನಗ್ಸಿ ಬಿಟ್ಬಿಟ್ರು. ನಮ್ಮ ಸಾಧುಗೂ ಅದೇ ಕ್ಯಾರೆಕ್ಟರ್ ಇದೆ. ದೇ ಆರ್ ಆಲ್ ಬಾರ್ನ್ ಕಮಿಡಿಯನ್ಸ್. ಆಮೇಲೆ ಮನೋರಮ ಆಚಿ ಅವ್ರಿಗೆ ಮನೋರಮ ಆಚಿ ಅಂತ ಹೇಳ್ತಾರೆ. ಅವರು ಅಷ್ಟೇ, ಅವ್ರ ಜೊತೆ ಒಂದು ವಾರ ಕಳೆಯೋಕ್ಕೆ ನನಗೆ ಟೈಮ್ ಸಿಕ್ತು. ವಂಡರ್ಫುಲ್ ಹ್ಯೂಮನ್ ಬೀಯಿಂಗು. ಒಂದು ಅವ್ರದ್ದು ಎಕ್ಸ್ಪೀರಿಯನ್ಸಸ್ ಎಲ್ಲ ನಾವು ನೋಡಿದ್ದೀವಿ. ಅವ್ರು ಎಲ್ಲ ಥರ ಕ್ಯಾರೆಕ್ಟರ್ಸ್ ಮಾಡಿರೋಂಥ ಆರ್ಟಿಸ್ಟ್ ಅವರು. ನಮ್ಮ ಇಲ್ಲಿ ಕನ್ನಡದಲ್ಲಿ ಉಮಾಶ್ರೀ ಹೆಂಗೋ, ಅಲ್ಲಿ ತಮಿಳಲ್ಲಿ ಅವರು ಮನೋರಮ ಅವರು ತುಂಬ ವಂಡರ್ಫುಲ್ ಆಗಿತ್ತು. ಆಮೇಲೆ ನೆಕ್ಸ್ಟು ನಮ್ಮ ಹೀರೋ ವಿಜಯ್ ಇದ್ದಾರಲ್ಲ, ಅವರ ಸ್ವಂತ ಚಿಕ್ಕಮ್ಮನ ಮಗನೇ ವಿಕ್ರಾಂತ್ ಅಂತ. ನೋಡೋಕ್ಕೂ ವಿಜಯ್ ಥರನೇ ಕಾಣಿಸ್ತಾನೆ. ಅವನದು ಫಸ್ಟ್ ಮೂವಿ, ಆ ಹುಡುಗಂದು ವೆರಿ ಹಂಬಲ್. ಲಕ್ಷ್ಮೀ ರಾಯ್ದು ಫಸ್ಟ್ ಮೂವಿ ತುಂಬ ಚೆನ್ನಾಗಿತ್ತು. ಅವ್ರದ್ದು ವೇ ಆಫ್ ಶೂಟಿಂಗು, ವೇ ಆಫ್ ರಿಹರ್ಸಿಂಗು ಎಲ್ಲನೂ ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ನನಗೆ. ಸರ್, ಅದಾದ ನಂತರ ಅಮೆರಿಕ ಚಿತ್ರಕ್ಕೆ ಬಂದರೆ 1 year ಸೆಲೆಬ್ರೇಷನಲ್ಲಿ ಬಾಲಚಂದ್ರ ಸರ್, ದ ಲೆಜೆಂಡ್ರಿ ಬಾಲಚಂದ್ರ ಸರ್ ಅಂತ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಬಹುಶಃ, ಅವರೊಂದು ನಿಮಗೆ ಗಿಫ್ಟನ್ನು ಕೊಡ್ತಾರೆ. ಆ ವಿಚಾರ ಹೇಗಿತ್ತು? ಅದು 1 year ಅಮೆರಿಕ 1 year ಸಿನಿಮಾ ಹೋಯಿತು. ಇದೆ ನಮ್ಮ ಕುವೆಂಪು ಕಲಾಕ್ಷೇತ್ರದಲ್ಲಿ ಅದು ಫಂಕ್ಷನ್ ಭಾಳ ಗ್ರ್ಯಾಂಡಾಗಿ ಮಾಡಿದ್ರು. ಸರ್, MS ವಿಶ್ವನಾಥನ್ ಸರ್ ವಿಚಾರಕ್ಕೆ ಬಂದರೆ ಬಹುಶಃ ಹೇಳೋದಕ್ಕೆ ಸಾಧ್ಯ ಆಗದಿರುವಂತಹ ಅದ್ಭುತ ವ್ಯಕ್ತಿಯವರು. ಹೇಳೋ ಮಾತೇ ಇಲ್ಲ, ಹೇಳೋದಕ್ಕೆ ಮಾತು ಬರೋದೇ ಇಲ್ಲ. ಅದರ ಜೊತೆಗೆ ನಮ್ಮ ಕೆ ಬಾಲಚಂದ್ರ ಸರ್ ಜೊತೆಗೆ ಕನ್ನಡದಲ್ಲೂ ಹಲವಾರು ಚಿತ್ರಗಳನ್ನು ಮಾಡಿದ್ದಾರೆ. ಅದರಲ್ಲೂ ಕೂಡ ಸ್ಪೆಷಾಲಿಯಾಗಿ 2 ರೇಖೆಗಳು ಅನ್ನುವಂತಹ ಚಿತ್ರ. ಅದರಲ್ಲಿ ಸರ್ ಎಂಥ ಸಾಂಗ್ಸ್ ಇರೋದು, ಸೌತಿಯರ ಒಂದು ಜುಗಲ್ಬಂದಿ ಸಾಂಗ್ ಅಂತಾನೆ ಹೇಳಬಹುದು. ನೀಲಮೇಘ ಶ್ಯಾಮ ನಿತ್ಯಾನಂದ ಧಾಮ, ಎಂಥ ಸಾಂಗ್ಸ್ ಇರೋದು. ಆ್ಯಂಡ್ ಅದರ ಜೊತೆಗೆ ನಮ್ಮ ವಿಶ್ವನಾಥನ್ ಸರ್ ಅಂತಹ ಅದ್ಭುತ ಸಾಂಗ್ಸ್ಗಳನ್ನು ಕೊಟ್ಟಂತಹ, ಅಂತಹ ಅದ್ಭುತ ಚಿತ್ರಗಳನ್ನು ನಮ್ಮ ಕನ್ನಡ ಇಂಡಸ್ಟ್ರಿಗಾಗಿರ್ಬಹುದು, ತಮಿಳ್ ಇಂಡಸ್ಟ್ರಿಗಾಗಿರ್ಬೋದು, ಬೇರೆ ಬೇರೆ ಇಂಡಸ್ಟ್ರಿಗಳಿಗಾಗಿರ್ಬಹುದು, ಅಂತಹ ಅದ್ಭುತ ಚಿತ್ರಗಳನ್ನಾಗಿರ್ಬಹುದು, ಮ್ಯೂಸಿಕ್ ಕಂಪೋಸ್ಗಳನ್ನಾಗಿರ್ಬೋದು, ಅಂತಹವುಗಳನ್ನು ಕೊಟ್ಟಂತಹ ನಮ್ಮ ವಿಶ್ವನಾಥನ್ ಸರ್ ನಿಮಗೆ ಅದೊಂದು ಅವಾರ್ಡನ್ನು ಅವರ ಕೈಯಿಂದ ಧಾರೆ ಏರಿದ್ದಾರೆ. ಆ ಮೂಮೆಂಟ್ ಹೇಗಿತ್ತು ಸರ್? ಇಟ್ಸ್ ಅ ವಂಡರ್ಫುಲ್ ಅನ್ಫರ್ಗೆಟಬಲ್ ಮೂಮೆಂಟ್ ಅದು. ಅದೇ ಹೇಳಿದ್ನಲ್ಲ, ನಾವು ಸಂಗೀತಕಾರರಾಗಿ ಈ ಥರ ದೊಡ್ಡ ಸಂಗೀತಕಾರನ ನಾವು ದೇವರು ಅಂತಲೇ ಭಾವಿಸೋದು. ನಮಗೆ ಅವರೆಲ್ಲ ಅವಾರ್ಡ್ ಕೊಟ್ಟಾಗ ನಾವು ಮನುಷ್ಯರು ಕೊಟ್ಟಂಗೆ ಅನಿಸ್ಲೇ ಇಲ್ಲ. ನಮಗೆ ಅವ್ರು ಯಾರೋ ದೇವದೂತರು ಬಂದು ಕೊಟ್ಟಂಗಾಯ್ತು ನಮಗೆ. ಅಂಥ ಲೆಜೆಂಡ್ಸ್ ತಗೊಂಡಾಗ ಆ ಮೂಮೆಂಟು ಹೇಳೋಕ್ಕೆ ಆಗಲ್ಲ, ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ನಮ್ಮ ಬಾಡಿಯಲ್ಲಿ ಆಗೋಂಥ ಒಂದು ಅದ್ಭುತವಾದ ವೈಬ್ರೇಷನ್ ಆಗಲಿ, ಇಟ್ ಈಸ್ ವಂಡರ್ಫುಲ್. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ತಾಯಿ ಶಾರದೆ ಫಾರ್ ಬ್ಲೆಸ್ಸಿಂಗ್ ಮೀ. ಆ ಥರ ಒಂದು ಅದ್ಭುತ ಅವಾರ್ಡ್ನ ಅಂಥ ಅದ್ಭುತವಾದ ವ್ಯಕ್ತಿ ಕೈಯಿಂದ ಕೊಡಿಸಿದ್ದಕ್ಕೆ, ಅದು ಅಂಥ ಅದ್ಭುತವಾದ ಲಿರಿಸಿಸ್ಟ್ ಹೆಸರಲ್ಲಿ, ಕಣ್ಣದಾಸನ್ ಅವರ ಹೆಸರಲ್ಲಿ ಅವಾರ್ಡ್ನ ನಾನು ಇಸ್ಕೊಂಡೆ ನಾನು. ಹೌದು ಸರ್, MS ವಿಶ್ವನಾಥನ್ ಸರ್ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ಹೇಳೋದಾದರೆ, ಅವರ ಒಂದು ಮ್ಯೂಸಿಕ್ ಕಂಪೋಸಿಷನ್ ಆಗಿರಬಹುದು, ಅವರು ಆಯ್ಕೆ ಮಾಡಿಕೊಳ್ಳುವಂತಹ ಚಿತ್ರಗಳ ವಿಚಾರಗಳಾಗಿರ್ಬೋದು, ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋದಾದರೆ? ಅದಕ್ಕೆ ಅವ್ರ ಬಗ್ಗೆ ಅಷ್ಟು ನನಗೆ ಗೊತ್ತಿಲ್ಲ, ಯಾಕೆ ನಾವೆಲ್ಲ ಬಹಳ ಸಣ್ಣವರು, ಅವ್ರ ಸಾಂಗ್ನ ಕೇಳ್ಕೊಂಡೇ ಬಂದವರು. ಅವ್ರ ಬಗ್ಗೆ ಹೇಳಿರೋ ಮಾತುಗಳನ್ನ ನಾವು ಟಿವಿಯಲ್ಲಿ ನೋಡಿದ್ದೀವಿ. ಅವ್ರು ಕೆಲವು ಕಂಪೋಸಿಷನ್ಸ್ ಎಲ್ಲ ಮಾಡಿ ಹಾರ್ಮೋನಿಯಮಲ್ಲಿ ಅವರೇ ನುಡಿಸಿ ತೋರಿಸ್ತಾರೆ. ಅದೆಲ್ಲ ಅದ್ಭುತವಾಗಿದೆ. ಅವರು ಹಾಡೋ ರೀತಿ ಆಗಲಿ, ಅವರು ಕಂಪೋಸ್ ಮಾಡೋ ರೀತಿ ಆಗಲಿ, ಆಮೇಲೆ ಚೂಸ್ ಮಾಡೋಂಥ ರಾಗಗಳಾಗಲಿ, ಆಮೇಲೆ ಟೆಂಪೋಗಳೆಲ್ಲ ವಂಡರ್ಫುಲ್. ಈ ಹ್ಯಾಸ್ ಕ್ರಿಯೇಟೆಡ್ ಏನು ಹೇಳ್ತಾರೆ, ಬಹಳ ಅದ್ಭುತವಾದ ಸಂಗೀತ ಕೃತಿಗಳನ್ನ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಅವರು. ಸರ್, ಅವರ ಲೆಕ್ಕಕ್ಕೆ ಬರುವಂತಹ ಒಂದು ಸರಿಸಮಾನವಾಗಿ ಕಾಣುವಂತಹ GK ವೆಂಕಟೇಶ್ ಸರ್ ನಮ್ಮ ಕನ್ನಡದಲ್ಲಿ ಬಹುಶಃ ಅವರನ್ನ ನಮ್ಮ ಕನ್ನಡಕ್ಕೆ ಒಂದು ಕಿರೀಟ ಅಂತಾನೆ ಹೇಳಬಹುದೇನೋ. ಅವರು ಕೂಡ ಲಾಸ್ಟ್ ಆಲ್ಬಮ್ ಸಾಂಗ್ ಅಂತ ಬರೀತಾರೆ ಸರ್, ಶ್ರೀ ವೆಂಕಟೇಶ್ವರ ಗೀತಾಂಜಲಿ ಅನ್ನುವಂತಹ ಲಾಸ್ಟ್ ಮ್ಯೂಸಿಕ್ ಕಂಪೋಸ್ಡ್ ಆಲ್ಬಮ್ ಸಾಂಗ್. ಅದು ಆ ವಿಚಾರದ ಬಗ್ಗೆ ಸ್ವಲ್ಪ ಮಾತನಾಡೋದಾದ್ರೆ? ನೋಡಿ, ನಾನು ಆಗಲೇ ಹೇಳಿದೆ 1989 1990 ನನಗೆ ಮುನಿಸಿದ್ದ ಅನ್ನೋ ವ್ಯಕ್ತಿ ಅವ್ರ ಹತ್ರ
ಅಸಿಸ್ಟೆಂಟ್ ಆಗಿ ಕೆಲಸ ಮಾಡೋಕ್ಕೆ ಕರ್ಕೊಂಡೋಗಿ ಸೇರಿಸಿದ್ರು. ಸೊ ನಾನು ಅವರು ಮೊದಲನೇ ಹೇಳಿದ 2 ಪಲ್ಲವಿ ಬರೆದು ಹಾಡು ತೋರಿಸಿದ್ಮೇಲೆ ಅವ್ರಿಗೆ ಇಂಪ್ರೆಸ್ ಆಗೋದ್ರು. ಅವರು ಒಂದು ತುಂಬ ಎಕ್ಸಲೆಂಟ್ ಮ್ಯೂಸಿಷಿಯನ್, ಫಸ್ಟ್ ಒಳ್ಳೆ ವೀಣಾ ಪ್ಲೇಯರ್ ಆಗಿದ್ರು. ಆಮೇಲೆ ಕರ್ನಾಟಿಕ್ ಸಂಗೀತ ತುಂಬ ಚೆನ್ನಾಗಿ ಕಲ್ತಿರೋಂಥ ವ್ಯಕ್ತಿಯವರು. ಅವರು ಹಾಡು ತೋರಿಸೋರು. ಅವ್ರ ಬಾಯಲ್ಲಿ ಕೆಲವು ಸಂಗತಿಗಳು ನುಡಿಯೋದು ನಾನು ಒಂದೊಂದ್ಸಲಿ ನಾನು ಕೇಳ್ತಾ ಇದ್ದೆ, ಅಣ್ಣ ನೀವು ಇಷ್ಟು ಕಂಪೋಸ್ ಮಾಡೋ ಹಿಂಗೆ ಹಾಡ್ತಿರಲ್ಲ, ಇದೇ ಥರ ನಿಮ್ಮ ಕಂಪೋಸಿಷನ್ಸ್ನ ಸಿಂಗರ್ಗಳು ಹಾಡಿ ತೋರಿಸಿದ್ದಾರೆ ಅಂತ ಕೇಳಿದಾಗ ಅವಾಗ ಅವ್ರು ಹೇಳಿದ್ರು, ಅವರು ಪಿ ಬಿ ಶ್ರೀನಿವಾಸ್ ಅವ್ರಿಗೆ ಸೀನಾ ಅಂತ ಹೇಳೋರು. ಆ ಸೀನಾ ಒಬ್ಬ ಕಣ, ನಾನು ಹೆಂಗೆ ಹಾಡ್ತೀನೋ ಅದಕ್ಕಿಂತ ಚೆನ್ನಾಗಿ ಹಾಡು ತೋರಿಸಿರೋದು ಒಬ್ಬನೇ ಅಂತ ಹೇಳೋರು. ಅದೊಂದು ತುಂಬ ಸಂತೋಷದ ವಿಷಯ. ಆಮೇಲೆ ಅವರು ರೂಮಲ್ಲಿ ಮಲ್ಕೊಳ್ಬೇಕಾದ್ರೆ ನಾನು ಎದುರುಗಡೆ ಕಾರ್ನಲ್ಲೇ ಕೂತಿರ್ಬೇಕು, ಮೂಲೆಯಲ್ಲಿ ಕೂತಿರ್ತಾ ಇದ್ದೆ. ನಾನು ಜೋಸಫ್ ಮಾಸ್ಟರ್ದು ಹಾರ್ಮೋನಿ ವರ್ಕ್ನ ಎಕ್ಸಸೈಸ್ನ ವರ್ಕ್ ಮಾಡ್ಕೊಂಡು ಕೂತಿರ್ಬೇಕು. ಯಾಕಂದ್ರೆ ಏನಾಗುತ್ತೆ ಒಂದೊಂದ್ಸಲಿ ಊಟ ಮಾಡಿ ಮಲಗೋರು, ಬೆಳಗ್ಗೆ ನಾವು 10 ಗಂಟೆಗೆ ಶುರು ಮಾಡಿದ್ರೆ 1:30ವರೆಗೂ ಕಂಪೋಸ್ ಮಾಡೋರು. ಒಂದೊಂದು ದಿವಸ ಸಮಾಧಾನ ಆಗ್ತಾ ಇರಲಿಲ್ಲ ಅವ್ರಿಗೆ ಟ್ಯೂನು. ಆಗ ಅವರು ಬಾರ ಊಟ ಮಾಡೋಣ ಅಂದ್ಬಿಟ್ಟು ಊಟ ಮಾಡಿಬಿಟ್ಟು ಮಲಗ್ಬಿಟ್ರು ನಾನು ಆಚೆ ಎಲ್ಲೂ ಹೋಗಂಗಿಲ್ಲ. ಒಂದು ದಿವಸ ಆಚೆ ಹೋಗ್ಬಿಟ್ಟಿದ್ದೆ, ಬೈದರು. ಸೊ ನೀನು ಇಲ್ಲೇ ಕೂತಿರ್ಬೇಕು ಅಂತ. ನಾನು ಯಾಕೆ ಇಲ್ಲಿ ಕೂತಿರ್ಬೇಕು ಅಂತ ಹೇಳ್ತಾನೆ ಗೊತ್ತಾಗಲ್ಲ. ನಾನು ಮೂಲೆಯಲ್ಲಿ ಒಂದು ಚೇರ್ ಹಾಕೊಂಡು ಅಲ್ಲೇ ವರ್ಕ್ ಮಾಡ್ತಾ ಇದ್ದೆ. ಒಂದೊಂದ್ಸಲಿ ಏನಾಗೋದು, ಅವ್ರ ಜನರ 4 ಗಂಟೆಗೆ ಎದ್ದೊಳ್ತಾರೆ, 1.5 hour ಇದೆ. ಒಂದ್ಸಲಿ 3:30ಗೆ ಎದ್ದು ಬಿಡೋರು, ಬರ್ಕೊಳ್ಳೋ ಚೆನ್ನಾಗಿ ಬಂದ್ಬಿಟ್ಟು ತಕ್ಷಣ ಅವ್ರು ಪಲ್ಲವಿ ಹೇಳ್ಬಿಡೋರು. ಅದು ಏನು ಅಂದ್ಬಿಟ್ಟು ತಕ್ಷಣ ಹಿಂಗೆ ಬರ್ಕೊಂಡ್ಬಿಡ್ತಾ ಇದೆ. ಬರ್ಕೊಂಡು ಹಾಡು ತೋರ್ಸು ಅನ್ನೋರು. ಆಮೇಲೆ 2 ಸಲ ಹಾಡು ತೋರ್ಸ್ ಕರೆಕ್ಟಾಗಿದೆ ಅಂದ್ಬಿಟ್ಟು ನೇರವಾಗಿ ವಾಶ್ರೂಮ್ಗೆ ಹೋಗ್ಬಿಟ್ಟು ಮುಖ ತೊಳ್ಕೊಂಡು ಬಂದ್ಬಿಟ್ಟು ಆಮೇಲೆ ಸರಸ್ವತಿ ಅದೇನೋ ಒಂದು ಅವ್ರ ಮನಸ್ಸಲ್ಲಿ ಅನಿಸ್ಕೊಂಡು ಆಮೇಲೆ ಹೇಳೋರು, ನೋಡೋ ಬೆಳಗ್ಗೆಯಿಂದ ಒದ್ದಾಡ್ತಾ ಇದೆ, ಮಲ್ಕೊಂಡಾಗ ತಾಯಿ ನನಗೆ ಬಂದು ನನಗೆ ಟ್ಯೂನ್ ಕೊಟ್ಟಿದ್ದಲ್ಲಿ ನೋಡಿ ಹೆಂಗಿದೆ ಕೇಳು ಅಂತ ಹೇಳ್ಬಿಟ್ಟು ಆಮೇಲೆ ಆ ಟ್ಯೂನ್ ಬಗ್ಗೆ, ಆ ರಾಗದ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡೋರು. ಅದು ಒಂದು ಇನ್ಸಿಡೆಂಟ್ ಅವರು ಹೇಳಿದ್ರು, ಈ ದೇಹದಿಂದ ದೂರವಾದ ಏಕೆ ಆತ್ಮನೆ ಅಂತ ಒಂದು ಇನ್ಸಿಡೆಂಟ್ ಹೇಳಿದ್ರು. ಅದು ಅದೇ ಥರನೇ ಅವರು ವಿಜಯ ನರಸಿಂಹ ಅವರು ಸಾಹಿತ್ಯ ಬರಿತಾ ಇದ್ರು ಅಂತಾರೆ. ಅದು ಯಾವುದು ಎಷ್ಟು ಹೇಳಿದ್ರು ಯಾವುದು ಬರೆದ್ರು ಅವ್ರು ಡೈರೆಕ್ಟ್ ಒಪ್ತಾನೆ ಇರಲಿಲ್ಲವಂತೆ. ಸರಿ ಇವರು ಊಟ ಮಾಡಿಬಿಟ್ಟು ಮಲ್ಕೊಂಬಿಟ್ರಂತೆ ಜಿ ಕೆ ವೆಂಕಟೇಶ್ ಅವರು. ಮಲ್ಕೊಂಡ ಅವರು ಊಟ ಮಾಡ್ಕೊಂಡು ಒಂದು ಬಿಡ ತಿನ್ಕೊಂಡು ಬಂದಿದ್ದಾರೆ. ಬಂದಾಗ ನೋಡಿದ್ದಾರೆ ಜಿ ಕೆ ಮಲ್ಕೊಂಡಿರೋದು ನೋಡ್ಬಿಟ್ಟು ಅವಾಗ ಬಂತಂತೆ ಅವ್ರಿಗೆ, ಈ ದೇಹದಿಂದ ದೂರವಾದ ಏಕೆ ಆತ್ಮನೆ ಅಂತ ಅವಾಗ ಬರೆದ್ರು. ಈ ಥರ ಕೆಲವು ಸಲ ಏನಾಗುತ್ತೆ, ನಮಗೆ ಮ್ಯೂಸಿಕ್ ಅನ್ನೋದು ಒಂದು ಸ್ಪಾರ್ಕ್ ಯಾವ ಟೈಮಲ್ಲಿ ಹೆಂಗೆ ಬರುತ್ತೋ ಗೊತ್ತಿಲ್ಲ. ಹಾಗಾಗಿ ನೀನು ಎದುರುಗಡೆನೇ ಕೂತಿರ್ಬೇಕು ಅಂತ ಅವತ್ತು ಅರ್ಥ ಆಯ್ತು ನನಗೆ, ಯಾಕೆ ಎದುರುಗಡೆ ಕೂತಿರ್ತಾರೆ. ಅದು 15 ದಿವಸ ನಾನು ಅವರು ಊಟ ಆದ್ಮೇಲೆ ಮಲ್ಕೊಂಡಾಗ ಅಲ್ಲೇ ಕೂತಿರ್ತಾ ಇದ್ದೆ. ತುಂಬ ಅದ್ಭುತವಾಗಿ ಕಂಪೋಸ್ ಮಾಡಿದ್ರು ಬಿಡಿ ಅವರು. ಆ ವೆಂಕಟೇಶ್ವರಂದು ಒಂದೊಂದು ಹಾಡೂ ಒಂದೊಂದು ಮುತ್ತುಗಳೇ, ಅಷ್ಟು ಚೆನ್ನಾಗಿ ಆಮೇಲೆ ಅಷ್ಟು ಹಾಡನ್ನು ಬೇರೆ ಬೇರೆ ರಾಗಗಳಲ್ಲಿ ಮಾಡಿದ್ದಾರೆ. ನಮಗೆ ಹೆಂಗೆ ಅಂದರೆ ಒಳ್ಳೆ ರಾಗದ ಪರಿಚಯ, ರಾಗ ಅದ್ರದ್ದು ಜೀವಸ್ವರ ಏನೋ ಪಕ್ಕಡ ಅಂತ ಹೇಳ್ತೀವಿ, ಆ ಚಲನೆ ಏನೋ ಜೀವಸ್ವರ ಎಲ್ಲ ಅಲ್ಲೇ, ಅದ್ರೊಳಗೆ ಏನೋ ಒಂದು ಅನ್ಯ ಸ್ವರ ಹಾಕ್ಬಿಡೋರು. ಅದನ್ನು ಎಷ್ಟು ಚೆನ್ನಾಗಿ ಬಳಸೋರು, ಅದೆಲ್ಲ ನಮಗೆ ಟ್ರೈನ್ ಮಾಡೋರು. ಅದು ವಂಡರ್ಫುಲ್. ಅದು ತುಂಬ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ. ಅವರ ಪ್ರತಿಯೊಂದು ಹಾಡುಗಳು ಕೂಡ ಒಂದೊಂದು ರೀತಿಯಲ್ಲಿ ಇರ್ತಾರೆ. ಹೌದು. ಅವರು ತುಂಬ ಅಂದರೆ ಸಾಹಿತ್ಯಕ್ಕೆ ಹೆಂಗೆ ಬೇಕೋ ಹಂಗೆ ಮಾಡೋದು. ನೋಡಿ, ನೀ ಬಂದ ಮೇಲೆ ಹೇಗೆ, ಅದು ಒಂದು ಸಾಂಗ್ ಮಾಡಿದೆ, ಎಲ್ಲಿದ್ದೆ ನಾನು ಹೇಗಿದ್ದೆ ನಾನು ನೀ ಬಂದ, ನೋಡಿ ಆ ಸ್ವರಗಳಲ್ಲೇ ಎಲ್ಲಿದ್ದೆ ನಾನು ಅಂತ ಕೆಳಗಿದ್ದೆ ಅನ್ನೋದಕ್ಕೆ ಪಾದ ನೀಸಾ ತೋರಿಸ್ತಾರೆ, ಕೆಳಗಿದ್ದೆ ನಾನು ಅಂತ ತೋರಿಸ್ತಾರೆ. ಹೇಗಿದ್ದೆ ನಾನು ಅದು ಚಿಕ್ಕ ಗಾಂಧಾರ ಆಗ್ತಾರೆ, ಅದು ವ್ಯತೆ ತೋರಿಸುತ್ತೆ. ನೀ ಬಂದ ಮೇಲೆ ಅಲ್ಲಿ ದೊಡ್ಡ ಗಾಂಧಾರ ಆಗ್ತಲ್ಲ, ಸಂತೋಷ, ನೀನು ಬಂದಮೇಲೆ ನನ್ನ ಲೈಫ್ ಚೆನ್ನಾಗಾಯ್ತು. ಈ ಥರ ಇಷ್ಟು ಆಳವಾಗಿ ಸ್ವರನ ಅವರು ಅರ್ಥ ಮಾಡಿಕೊಂಡು, ಸ್ವರ ಜೋಡಣೆ ಇದೆಯಲ್ಲ ಆ ಸಾಹಿತ್ಯಕ್ಕೆ, ಆ ಸಿಚುವೇಶನ್ಗೆ, ನಾನು ಆ ಥರ ಕಂಪೋಸರ್ ನಾನು ನೋಡಲಿಲ್ಲ. ಅವರ ಪ್ರತಿಯೊಂದು ನೋಡಿ, ನೀವು ಎಲ್ಲಾನ ನೋಡಿ, ಯಾವುದನ್ನ ಕಸ್ತೂರಿ ನಿವಾಸ ಸಾಂಗ್ಗಳೇ ನೋಡಿ, ಯಾವುದೇ ನೋಡಿ, ಆಡಿಸಿ ನೋಡು ಎಲ್ಲಾನು ಪ್ರತಿಯೊಂದು ಭಾಳ ಮೀನಿಂಗ್ಫುಲ್ ಆಗಿ ಕಂಪೋಸ್ ಮಾಡಿದ್ದಾರೆ. ಆಮೇಲೆ ಸ್ವರ ಯೂಸ್ ಮಾಡಿರೋಂಥ ಒಂದು ಪ್ಯಾಟರ್ನ್ ಇದೆಯಲ್ಲ, ಅದೆಲ್ಲ ನಮ್ಮ ಯಂಗ್ಸ್ಟರ್ಸ್ಗೆ ಇಟ್ಸ್ ಎ ಬ್ಯೂಟಿಫುಲ್ ಸ್ಟಡಿ. ಸೀರಿಯಸ್ ಆಗಿ ಸ್ಟಡಿ ಮಾಡಿದ್ರೆ ಅವ್ರಿಗೆ ಕಂಪೋಸಿಂಗ್ದು ಸ್ಟ್ರಕ್ಚರ್ ಏನಂತ ಚೆನ್ನಾಗಿ ಗೊತ್ತಾಗುತ್ತೆ. ಬರೀ ಟ್ಯೂನ್ಗಳೇ, ಆ ನಗುನ, ಎಲ್ಲ ಸ್ವರಗಳಲ್ಲೇ ಮಾಡ್ಬಿಡೋರು. ನಿಜವಾಗ್ಲೂ ಗ್ರೇಟ್ ಅನ್ಸುತ್ತೆ ಸರ್. ಜಿ ಕೆ ವೆಂಕಟೇಶ್ ಸರ್ನ ನೆನೆಸ್ಕೊಂಡ್ರೆ ಜಸ್ಟ್ ಒಂದು ಟ್ಯೂನ್ ನಲ್ಲಿ ನಮ್ಮ ಹಾವ ಭಾವ ಎಲ್ಲದನ್ನು ಕೂಡ ಹೇಳ್ಬೋದು. ಹೌದೌದು, ಸಂಗೀತಕ್ಕೆ ಅಷ್ಟು ಶಕ್ತಿ ಇದೆ, ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಆಮೇಲೆ ಮುಖ್ಯವಾಗಿ ಯಾವ ರಾಗ ಯಾವ ಸಂದರ್ಭಕ್ಕೆ ಯೂಸ್ ಮಾಡಬೇಕು ಅದನ್ನೆಲ್ಲ, ಅದು ಕೆಲವು ವಿಷಯಗಳ ಹೇಳಿದವರು ಅವರು. ನೋಡೋ, ನನ್ನ ಹತ್ರ ರಾಜ ತುಂಬ ಚೆನ್ನಾಗಿ
ಇಳೆಯರಾಜದವರು. ಅವರು ತುಂಬ ನೆನೆಸ್ಕೊಳ್ಳೋರು ಇಳೆಯರಾಜ ಸರ್ನ ಅವಾಗ. ನೋಡು ಅವ್ನ ಸಂಗೀತ ಅಬ್ಸರ್ವ್ ಮಾಡಿದ್ಯಾ ನೀನು ಅಂತ. ಹೌದು ಅಣ್ಣ, ನಾನು ಹೇಳ್ತಾ ಇದ್ದೆ, ತುಂಬ ನನಗೆ ಇಷ್ಟ, ಏನು ಅನಿಸುತ್ತೆ ಅಂತ ಕೇಳಿದ್ರು. ನಾನು ಅವ್ರಿಗೆ ಒಂದೇ ವರ್ಡಲ್ಲಿ ಆನ್ಸರ್ ಮಾಡಿದೆ, ಅಣ್ಣ ನಾನು ಇಳೆಯರಾಜವ್ರ ಸಂಗೀತ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ ಎಂಟರ್ಟೈನ್ಮೆಂಟ್ ವಿತ್ ಎಜುಕೇಷನ್ ಅಂತ ಸ್ಕ್ವೇರ್ ಅಂತ ಹೇಳ್ತೀನಿ. ಅದು ಖುಷಿ ಆದ್ರು ಅವರು. ಪರವಾಗಿಲ್ಲ ಕಣ, ಚೆನ್ನಾಗಿ ನೀನು ತುಂಬ ಫಾಲೋ ಮಾಡ್ತಾ ಇದೀಯಾ, ಹೆಂಗೆ ಹೇಳ್ತೀಯ ಅಂತ ಕೇಳಿದ್ರು. ನಾನು ಹೇಳಿದೆ, ನೋಡಿ ಒಬ್ಬ ಕಾಮನ್ ಮ್ಯಾನ್ಗೆ ಇವಾಗ ಗಾಡಿ ಓಡಿಸ್ಕೊಂಡು ಹೋಗೋನಾಗಲಿ, ಆಟೋ ಡ್ರೈವರ್ ಒಂದು ಒಳ್ಳೆ ಟ್ಯೂನ್ ಕೊಡೋರು. ಅವ್ರು ಇಳೆಯರಾಜವ್ರ ಸಾಂಗ್ ಎಲ್ಲ ಇವ್ರ ಥರ GK ಇರ್ತಾರೆ, ಒಳ್ಳೆ ಟ್ಯೂನ್ ಕೊಡೋರು, ಅವ್ರು ಗುನುಕ್ಕೊಂಡು ಹೋಗ್ಬೋದು. ಆದರೆ ಸೀರಿಯಸ್ ಮ್ಯೂಸಿಷಿಯನ್ಸ್, ನಮ್ಮಂಥ ಸೀರಿಯಸ್ ಮ್ಯೂಸಿಷಿಯನ್ಸ್ಗೆ ಒಂದೊಂದು ಹಾಡುಗಳಲ್ಲೂ ಸಿಕ್ಕಾಪಟ್ಟೆ ವಿಷಯಗಳು ಇಡ್ತಾ ಇದ್ರು. ಈ ಥರ GK ಇವರು ಮಾಡಿದ್ದಾರೆ, ಅವ್ರ ಶಿಷ್ಯ ಇಳೆಯರಾಜ ಸರ್ ಅವರು ಮಾಡಿದ್ದಾರೆ. ಅದಕ್ಕೆ ಇವ್ರಿಗೆ ನಾನು ಸ್ಕ್ವೇರ್ ಅಂತ ಹೇಳ್ತೀನಿ, ಎಂಟರ್ಟೈನ್ಮೆಂಟ್ ವಿತ್ ಎಜುಕೇಷನ್ ಅಂತ ಹೇಳ್ತೀನಿ. ಆ ಥರ ಅಪ್ರೋಚ್ ಅವ್ರದ್ದು. ನಮ್ದೆಲ್ಲ ಅದೇ ಸ್ಕೂಲ್ ಆಫ್ ಥಾಟ್. ನಾವು ಮಾಡಿದ್ರೆ ಏನಾರ ಮಾಡಿದ್ರೆ ಈ ಥರ ಇರಬೇಕು ಅಂತಲೇ ಮಾಡೋದು. ಸೊ ಸರ್, ಇನ್ನೊಂದು ಕನ್ಫ್ಯೂಷನ್ ಏನು ಅಂತ ಅಂದರೆ, GK ವೆಂಕಟೇಶ್ ಸರ್ಗೆ ಇಳೆಯರಾಜ ಸರ್ ಅವರು ಶಿಷ್ಯ ಆಗಿದ್ರು. ಹೌದು, ಶಿಷ್ಯ ಆಗಿದ್ರು. ಅಬ್ಬಾ, ಏನ್ ಗ್ರೇಟ್ ಥಿಂಗ್ ಸರ್. GK ವೆಂಕಟೇಶ್ ಸರ್ ಅಲ್ಲಿಗೆ ಇಳೆಯರಾಜ ಸರ್ಗೂ ಕೂಡ ಟ್ರೈನ್ ಮಾಡಿದವರು ಅವರೇ ಅಂತ. ತುಂಬ ಟ್ರೈನ್ ಮಾಡೋದಕ್ಕಿಂತ ತುಂಬ ಸಪೋರ್ಟ್ ಮಾಡಿದ್ದಾರೆ. ಕೆಲವು ಹಾಡುಗಳು ಅವ್ರಿಗೆ ಬಿಟ್ಬಿಟ್ಟಿದ್ದಾರೆ. ಅವರು ಪ್ರೊಡ್ಯೂಸರ್ ಹತ್ರ ಹೇಳೋರು, ನೋಡು ಚರಣ ಅವ್ನು ಕಂಪೋಸ್ ಮಾಡ್ದ, ನೋಡು ನಾನು ಪಲ್ಲಿ ಆ ಥರ ದೊಡ್ಡ ಮನಸ್ಸು ಯಾರಿಗೂ ಇರಲಿಲ್ಲ. ಅವ್ರು ಹೇಳೋರು, ಭಾಳ ಒಳ್ಳೊಳ್ಳೆ ಸಾಂಗ್ಗಳು ನೋಡೋದು ಅವರೇ ಮಾಡಿದ್ದು ಚರಣ ಅಂತ ಹೇಳೋರು. ರವಿವರ್ಮನ ಅದೆಲ್ಲ ಚರಣ ಅವರೆಲ್ಲ ರಾಜ ಮಾಡಿದಂತ ಅವ್ರು ಹೇಳೋರು, ಮುಕ್ತವಾಗಿ ಹೇಳೋರು. ಆ ಥರ ವೆರಿ ವೆರಿ ಸಪೋರ್ಟಿವ್. ಅದಕ್ಕೆ GK ವೆಂಕಟೇಶ್ ಅವ್ರನ್ನ ಅವರು ಇವತ್ತು ನೆನೆಸ್ತಾರೆ, ಇಳೆಯರಾಜ ಅವರು ಇವತ್ತು ನೆನೆಸ್ತಾರೆ. ಹೌದು, ಅದು ನಿಜವಾಗ್ಲೂ ಹೇಳಲೇಬೇಕಾದಂತಹ ಸಂಗತಿ ಅಲ್ವಾ. ಅದ್ರ ಜೊತೆಗೆ ಇನ್ನೊಂದು ಸಾಂಗ್ ಸರ್, ಗಾಳಿಯಲ್ಲಿ ಗಾನ ಬಂದಿತು, ಅಮೃತವನ್ನೇ ತಂದಿತು, ವೆಂಕಟೇಶ ಎಂಬ ನಾಮ ಹೃದಯವನ್ನೇ ಮಿಡಿಯಿತು ಅನ್ನುವಂಥ, ಅದು ಅದ್ರ ಬಗ್ಗೆ ಹೇಳೋದಾದ್ರೆ ಅದೇ ಸಾಹಿತ್ಯ ಚೆನ್ನಾಗಿ ಬರೆಸಿದ್ರು, ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ವಿಜಯ ನರಸಿಂಹ ಅವ್ರನ್ನ. ಸ್ವಲ್ಪ ಒಂದು ಯಾವುದೋ ಒಂದು ಹಾಡು ಅಂತ ಕಾಣುತ್ತೆ, ನನಗೆ ನೆನಪಿಲ್ಲ. ತುಂಬ ಲಾಡು ಅಂತ ಬರೆದ್ಬಿಟ್ಟಿದ್ರು. ಆವಾಗ ನನ್ನ ಹತ್ರ ಹೇಳಿದ್ರು, ಏನೋ ಇವರು ಅವರಿಬ್ರು ಕ್ಲೋಸ್ ಫ್ರೆಂಡ್ಸ್ ಅಲ್ಲ, ಲಾಡು ಅಡ್ವರ್ಟೈಸ್ಮೆಂಟ್ ಮಾಡ್ದಂಗೆ ಬರೆದ್ಬಿಟ್ಟವನಲ್ಲ ಏನೋ ಅಂತ ಹೇಳೋದು. ಅದಕ್ಕೆ ಅಣ್ಣ ನನಗೆ ಗೊತ್ತಿಲ್ಲ ಅಣ್ಣ, ನಿಮಗೆ ನಿಮ್ಮ ಅಷ್ಟು ನಾನು ಬುದ್ಧಿವಂತ ಅಲ್ಲ ಅಂತೇಳಿ, ಇಲ್ಲ ಕಣೋದು ಚೇಂಜ್ ಮಾಡಿಸ್ಬೇಕು ಅಂತ ಹೇಳಿ ಅದೇ ಎಲ್ಲ ಮಾಡಿಸಿ ಆ ಥರ ಸಾಹಿತ್ಯ ಎಲ್ಲ ಚೇಂಜ್ ಮಾಡಿಸಿದ್ರು ಅವರು. ಅವ್ರಿಗೆ ಹೇಳೋ ಥರ ಹೇಳೋರು, ಅವರು ಹೇಳೋ ರೀತಿ ಚೆನ್ನಾಗಿರೋದು, ಅವ್ರಿಗೆ ಹರ್ಟ್ ಮಾಡ್ತಾ ಇರಲಿಲ್ಲ. ನರಸಿಂಹ ಬರಲೇ ಅಂತ ಕರೆಯೋರು. ಅಣ್ಣ ಏನು ವೆಂಕಟೇಶ್, ಅವರಿಬ್ಬರು ಬರೋ ಫ್ರೆಂಡ್ಸು, ಏನು ವೆಂಕಟೇಶ ನೀನು ಹಾಡು ಹೆಂಗೆ ಬರ್ತಿದ್ದೀಯ ಅಂದ್ಬಿಟ್ಟು ಅವ್ರದ್ದು ಹಳೆ ಹಾಡೆಲ್ಲ ಹಾಡು ತೋರಿಸೋರು. ಹಾಡು ತೋರಿಸ್ದಾಗ ಖುಷಿ ಆಗ್ಬಿಡೋರು, ಇದು ಯಾಕೋ ಹಂಗಿಲ್ಲ ಕಣೋ ಅನ್ನೋರು. ಹಂಗಂದಾಗ ತಕ್ಷಣ ಅವರು, ಹೌದಣ್ಣ ವೆಂಕಟೇಶ, ಸರಿ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಆ ಥರ ಎಲ್ಲ ಹೇಳಿ ಬರೆಸ್ತವ್ರು. ತುಂಬ ವೇ ಈ ಹ್ಯಾಂಡಲ್ಡ್ ಸಿಚುವೇಶನ್ಸ್ ಇದೆಯಲ್ಲ, ಅವ್ರು ಹರ್ಟ್ ಆಗದಿರಂಗೆನೆ ಅದನ್ನೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿಸ್ಕೊಂಡ್ರು. ಆ ಥರ ಬರೆದಿರೋ ಸಾಲುಗಳು. ಹೌದಾ? ಓಕೆ ಸರ್. GK ವೆಂಕಟೇಶ್ ಸರ್ ಕೆಲಸ ಅಂತ ಬಂದಾಗ ಹೇಗಿರ್ತಿದ್ರು, ಪರ್ಸ್ನಲಿ ಹೇಗಿರ್ತಿದ್ರು, ಒಡನಾಟ ಅನ್ನುವಂಥದ್ದು ಹೇಳೋದು? ಪರ್ಸ್ನಲಿ ಅಂದರೆ ನಾನು ಜಾಸ್ತಿ ಇರಲಿಲ್ಲ, ಇಲ್ಲಿ ಬಂದಾಗ ಮಾತ್ರ ನಾನು ಅವ್ರ ಜೊತೆ ಇರ್ತಾ ಇದ್ದೆ. ಈ ವಾಸ್ ವೆರಿ ಜೋವಿಯಲ್ ಪರ್ಸನ್. ಕೆಲಸ ಅಂತ ಬಂದರೆ ಮಾತ್ರ ಈ ವಾಸ್ ಪರ್ಟಿಕ್ಯುಲರ್, ಕ್ಲೀನಾಗಿ ಶುದ್ಧವಾಗಿರಬೇಕು, ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಚೆನ್ನಾಗಿ ಟ್ಯೂನ್ ಮಾಡಿರ್ಬೇಕು. ಹಾಡೋರು ಅಷ್ಟೇ, ಶುದ್ಧವಾಗಿ ಹಾಡಬೇಕು, ರಾಗ ಶುದ್ಧವಾಗಿ ಹಾಡಬೇಕು. ಅದ್ರ ಬಗ್ಗೆ ತುಂಬ ಸ್ಟ್ರಿಕ್ಟ್ ಆಗಿದ್ರು, ಪರ್ಫೆಕ್ಷನಿಸ್ಟ್. ಆಮೇಲೆ ನಾನು ಅವ್ರ ದಿವಸ ಅವ್ರ ಜೊತೆ ಕಡೆಕಡೆ 4 ವರ್ಷಗಳು ಇದ್ದಿದ್ದು. ಕಡೆಯಲ್ಲಿ ಏನಾಗೋಯಿತು ಅಂದರೆ ನನಗೆ ತುಂಬ ಆಶ್ಚರ್ಯ ಅದು. ಅವರು ಕೊಳ್ಳೇಗಾಲ ಕೃಷ್ಣ ಅಂತ ಅವ್ರ ಪ್ರೊಡ್ಯೂಸರ್ ಅಲ್ವಾ, ಅವ್ರ ಕಡೆಯಿಂದ ನಮ್ಮ ವೆಂಕಟೇಶನ್ ಪ್ರಾಜೆಕ್ಟ್ ಅವರ ಪ್ರೊಡ್ಯೂಸರು, ಅವ್ರ ಕಡೆಯಿಂದ ರಾಜ್ಕುಮಾರ್ ಅವ್ರದ್ದು ಸಿನಿಮಾಗಳದೆಲ್ಲ ವೀಡಿಯೋ ಕ್ಯಾಸೆಟ್ ತರಿಸ್ಕೊಂಡ್ರು. ಆವಾಗ ವೀಡಿಯೋ ಕ್ಯಾಸೆಟ್ಗಳಿದ್ದು, ಕೂತ್ಕೊಂಡು ದಿನಾ ನೋಡ್ಬಿಟ್ಟು ಕಣ್ಣಲ್ಲಿ ನೀರು ಹಾಕೊಂಡು ನೋಡೋ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ನೋಡು ಹೆಂಗಿದೆ, ನೋಡು ಒಂದು ಸೀನ್ ಹೆಂಗೆ ಮಾಡಿದ್ದಾರೆ ಅಂತ. ಅದೇನೋ ಗೊತ್ತಿಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಅವ್ರಿಗೆ ಆ ಥರ ಅನ್ನಿಸ್ತು. ಎಲ್ಲ ಅವ್ರದ್ದು ಸಿನಿಮಾಗಳು ಸಾಕಷ್ಟು ಸಿನಿಮಾಗಳು ತರಿಸ್ಕೊಂಡು ದಿನ ನೋಡಿದ್ರು ಕೂತ್ಕೊಂಡು. ಇಲ್ಲಿ ಬೆಂಗಳೂರಲ್ಲಿ ಇರೋಷ್ಟು ದಿವಸನೂ ನೋಡಿದ್ರು ಅವರು. ಅದಾದ್ಮೇಲೆ ಸರ್, ಮಿಲನ ಫಿಲ್ಮ್ ಬಗ್ಗೆ ಅದರ ಕೆಲವೊಂದು ಇನ್ಸಿಡೆಂಟ್ಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳೋದ? ಮಿಲನ ಬಂದು 2 ಸನ್ನಿವೇಶ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನಿನ್ನಿಂದಲೇ ಸಾಂಗು, ಅದು ಜೊತೆಗೆ ನಡೆದಂಥ ಇನ್ನೊಂದು ಸನ್ನಿವೇಶ. ಅವರು ಪ್ರಕಾಶ್ ಜಯರಾಮ್ ಸರ್ ಕತೆ ತುಂಬ ಚೆನ್ನಾಗಿ ಮಾಡಿದರು. ಕತೆ ನನಗೂ ಒಂದು ರೌಂಡು ಕೂರಿಸ್ಕೊಂಡು ಕತೆ ಹೇಳಿದ್ರು. ಯಾಕಂದರೆ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಮ್ಯೂಸಿಕ್ ಅರೇಂಜರ್ಗೂ ಕತೆ ಗೊತ್ತಿರಬೇಕು. ಆವಾಗ ಕರೆಕ್ಟಾಗಿ ಅವನ ಸಿಚುವೇಶನ್ಗೆ
ಆ ಸಾಂಗ್ಗೆ ಜಸ್ಟಿಫೈ ಮಾಡೋಕ್ಕೆ ಸಾಧ್ಯ ಅಂದ್ಬಿಟ್ಟು ಅವರ ಒಂದು ನಂಬಿಕೆ ವಿಚ್ ಇಸ್ ವೆರಿ ರೈಟ್. ಆವಾಗ ಅವರು ನಾವು ಫಸ್ಟು ಸಾಂಗು ಸ್ಟಾರ್ಟ್ ಮಾಡಿದೆ ಮದರಂಗಿ ಸಾಂಗು. ಮದರಂಗಿ ಸಾಂಗ್ ಬಂದು ನಮ್ಮ ಸ್ಟುಡಿಯೋಲ್ಲಿ ಆಯಿತು, ಸೆಂಟಿಮೆಂಟಲ್ ಆಗಿ ನಮ್ಮ ಸ್ಟುಡಿಯೋಲ್ಲಿ ಆಯಿತು. ಅದಾದ ನಂತರ ನಾವು ಸೆಕೆಂಡ್ ಸಾಂಗ್ ಆಕಾಶ್ ಸ್ಟುಡಿಯೋಗೆ ಬಂದ್ವಿ. ಅಲ್ಲಿ ನಿನ್ನಿಂದಲೇ ಸಾಂಗು ಶುರು ಆಯಿತು. ಅವರು ಒಂದು ಕ್ಲಾರಿಟಿ ಕೇಳಿದರು ನನಗೆ, ಅವ್ರ ಸಿಚುವೇಶನ್ಗೆ ಅವ್ರನ್ನ ಎಕ್ಸ್ಪ್ಲೈನ್ ಮಾಡಿದ್ರು. ಅದಕ್ಕೆ ಕ್ಲಾರಿಟಿ ಕೇಳಿದ್ರು. ಈ ಒಂದು ನೀವು BGM ಓಪನಿಂಗ್ ಮಾಡ್ತೀರಲ್ಲ ಸ್ಟೀಫನ್, ಅದು ಅಲ್ಲಲ್ಲಿ ನಾನು ಯೂಸ್ ಮಾಡ್ತೀನಿ, ಅದು ಹಾಂಟ್ ಮಾಡಂಗಿರಬೇಕು, ಆ ಥರ ಒಂದು ಓಪನಿಂಗ್ ಮಾಡಿ ಅಂತ ಕೇಳಿದರು. ಸರಿ, ನಾನು ಸೊ ನಮಗೆ ಸ್ವರಗಳೆಲ್ಲ ನೋಡ್ದ ಅಂದರೆ ನಮಗಿರೋದು 7 ಸ್ವರ. ಹಾಂಟ್ ಮಾಡೋಂಥ ಸ್ವರ ಯಾವುದು ಅಂತ ಯೋಚನೆ ಮಾಡಿ ಎಲ್ಲ ಒಂದು 4-5 ಸಲ ಪಿಯಾನೋ ನುಡಿಸ್ಕೊಂಡು ಅವಾಗ ಸಿಕ್ಕಿದ್ದು ಮ ಪ ಸ ಟಂಗ್ ಡಂಗ್ ಟಂಗ್ ಡಂಗ್. ತೀವ್ರ ಮಧ್ಯಮ ಯಾವತ್ತೂ ಮಿಸ್ಟಿಕ್ ಆಗಿರೋದು. ಒಂದು ತೀವ್ರ ಮಧ್ಯಮ ನಾವು ಹಾಡಿದ್ರೆ ಮ ಪ ಅಂದರೆ ತೀವ್ರ, ಪ ಮ ಗ ರಿ ಸ ಮ ಅಂದರೆ ಅದು ಏನೋ ಸರ್ಪ್ರೈಸು, ಒಂದು ಅದ್ಭುತವಾದ ಮಿಸ್ಟ್ರಿ ಕ್ರಿಯೇಟ್ ಮಾಡ್ತದೆ. ಸೊ ಆ ಮಾ ಪ ಸ ಮ ಪ ಸ ಡಂಗ್ 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 ಅಷ್ಟೇ ಕೊಟ್ಟಿದ್ದು ನಾನು. ಅದನ್ನು ಪಿಯಾನೋವನ್ನು ಹಾಕಿ ಎಕೋ ಮಾಡಿ ಹಾಕಿದ್ವಿ. ಯು ವಾಸ್ ಥ್ರಿಲ್ಡ್. ಪ್ರಕಾಶ್ ಧಾರಮ್ ಸರ್ ಅದನ್ನು ಅಲ್ಲಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೂಲ್ ಅವಳು ಫಸ್ಟ್ ಇಯರ್ ಏನು ಬಂದಾಗೆಲ್ಲ ಅದನ್ನು ಸುಮ್ಮನೆ ಪುನೀತ್ ಸರ್ ನೋಡಿದಾಗೆಲ್ಲ ಅದನ್ನು ಹಾಕಿದ್ದಾರೆ. ಅದನ್ನು ಹಾಕಕ್ಕೆ ಹೇಳಿದ್ರು. ಅದು ತುಂಬ ಮ್ಯಾಚ್ ಆಯ್ತು ಅದು. ಅದಾದಮೇಲೆ ನಾವು ಈ ಸಾಂಗ್ ಶುರು ಮಾಡಿಬಿಟ್ಟು ಮನುಮೂರ್ತಿ ಸರ್ ಮನೆಗೆ ಬಂದ್ವಿ. ನಾನು ಅವ್ರ ಮನೆಗೆ ಬಂದ್ಬಿಟ್ಟು ಅವತ್ತು ಏನಾಯ್ತು ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ. ನಾನು ಹೇಳಿದೆ, ಸರ್ ಯಾಕೋ ನನಗೆ ಸ್ಟ್ರಕ್ಚರ್ ಸರಿಗೆ ಬರ್ತಿಲ್ಲ, ನಾನು ಐ ಟ್ರೈ ಎ ನ್ಯೂ ಸ್ಟ್ರಕ್ಚರ್ ಟುಮಾರೋ, ಇಟ್ ಮೈ ಟೇಕ್ 1 more day ಎಕ್ಸ್ಟ್ರಾ ಅಂತ ಹೇಳಿದೆ. ಅವ್ರ ಮನೆಗೆ ಒಂದು ಸಣ್ಣ ಕೀಬೋರ್ಡ್ ಇತ್ತು ಯಮಹಾದು, ಅದ್ರಲ್ಲಿ ಒಂದು ರಿದಮ್ ಹಾಕ್ಕೊಂಡು ಅಲ್ಲೇ ಹಾಡಿಕೊಂಡು ಅದನ್ನೊಂದು ಒಳ್ಳೆ ರಿದಮ್ನ ಹಿಡಿದೆ, ಒಂದು ಒಳ್ಳೆ ಟೆಕ್ನೋ ರಿದಮ್ ಹಿಡಿದ್ಬಿಟ್ಟು ಅವ್ರಿಗೂ ಖುಷಿ ಆಯಿತು. ಚೆನ್ನಾಗಿದೆ, ಅದು ವರ್ಕೌಟ್ ಆಗುತ್ತೆ, ಇದು ಡೆಫಿನೆಟ್ಲಿ ಇಟ್ ವರ್ಕ್ಸ್ ಔಟ್ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ಡೇ ಬಂದು ಸ್ಟುಡಿಯೋಲ್ಲಿ ಅದು ಫಸ್ಟ್ ಡೇ ಮಾಡಿದ ಎಲ್ಲ ಸ್ಕ್ರ್ಯಾಚ್ ತೆಗೆದಾಕ್ಬಿಟ್ಟು ವಿ ಟ್ರೈಡ್ ನ್ಯೂ ಥಿಂಗ್. ಆವಾಗಲೇ ಇದೆಲ್ಲ ಮಾಡ್ಕೊಂಡು ಬಂದು ಒಂದು ಹೊಸ ಕಲರ್ ಆಗಿ ಬಂತು ಆ ಸಾಂಗ್. ಒಟ್ಟಿನಲ್ಲಿ ಅದು ಬೆಸ್ಟ್ ಆಗೋ ತನಕ ಬಿಡೋದೇ ಇಲ್ಲ ಅಂತ ಮಾತಲ್ವಾ. ಅಂದ್ರೆ ಅವ್ರದ್ದು ಎಕ್ಸ್ಪೆಕ್ಟೇಷನ್ ಹೆಂಗಿತ್ತು ಆ ಸಾಂಗಿಗೆ, ಆ ಸಿಚುವೇಶನ್ಗೆ, ಕತೆಗೆ ಅಲ್ಲಲ್ಲೂ ಮ್ಯಾಚ್ ಆಗಬೇಕು. ಸೊ ವಿ ಹ್ಯಾವ್ ಟು ಕ್ರಿಯೇಟ್, ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ, ನಾವು ಕ್ರಿಯೇಟ್ ಮಾಡಬೇಕು. ಹೌದೌದು ಸರ್, ನೀವು ರಾಗ ಹೇಳ್ತಾ ಇಲ್ಲೇ ನನಗೆ ಗೂಸ್ಬಂಪ್ಸ್ ಬರ್ತಾ ಇತ್ತು. ಮಾ ಅನ್ನುವಂತ ಆ ಒಂದು ಪದದಲ್ಲಿ ಎಷ್ಟು ಏರಿಳಿತಗಳನ್ನ ಮಾಡ್ತಾ ಇದ್ರಿ ನೀವು. ಅದರ ಒಂದು ಝಲಕ್ ಬಿಡ್ಬಹುದಾ ಅಂತ? ಯಾವ್ದಾದ್ರು ಒಂದು ಝಲಕ್ ಬಿಡಬಹುದಾ? ಅದೇ ಮಮ್ಮ ಪದ ಮ ಪ ರೇ ನಿಜ ಗಾರಿ ಸ ನಿ ದ ಪ ಮ ಪ ಗ ಮ ಗ ರಿ ಸ ನಿ ಸ ಅಲ್ಲಿಗೆ ತಗೊಂಬಂದು ನಿಲ್ಲಿಸ್ಬಿಟ್ಟೆ ಅದನ್ನು. ಅದು ಆ್ಯಕ್ಚುಲ್ ಒರಿಜಿನಲ್ ಕಂಪೋಸಿಷನಲ್ಲಿ ಆ ಥರ ಇರಲಿಲ್ಲ. ಅದು ನಾನು ಅದು ಮ ಪ ಸ ಮಾಡ್ಕೊಂಡು ಬಂದಾಗ ಅದಕ್ಕೆ ಕನೆಕ್ಷನ್ ಹಂಗೆ ಸಿಕ್ತು, ಒಂದು ಒಳ್ಳೆ ಹಮ್ಮಿಂಗ್ ಸಿಕ್ಕಿತ್ತು. ಅದು ಮಾರು ಬೆಹಾಗ್ ಅಂತ ರಾಗಕ್ಕೆ ಕನ್ವರ್ಟ್ ಆಗೋಯ್ತು. ನಮಗೆ ಗೊತ್ತಿರೋದು ಮ ಪ ಗ ಮ ಗ ರಿ ಸ ನಿ, ಅದು ಮಾರು ಬೆಹಾಗ್ದು ಛಾಯೆ, ಅದು ಅಲ್ಲಿಗೆ ಬಂದು ನಿಂತ್ಕೋತು. ಎಂತ ಸಾಂಗ್ ಸರ್, ನಿನ್ನಿಂದಲೇ ಅಪ್ಪು ಸರ್ ಆಕ್ಟ್ ಮಾಡಿರುವಂತಹ ಚಿತ್ರ, ಅದೊಂಥರ ಹೇಳೋದಕ್ಕೆ ಆಗದಿರುವಂತಹ ಒಂದು ಸಂದರ್ಭ ಆಗಿರ್ಬೋದು. ಅಂಡ್ ಆ ಒಂದು ಟೈಮಲ್ಲಿ ಆ ಫಿಲ್ಮ್ ಬಂದಿರುವಂತಹ ಟೈಮ್ ಆಗಿರ್ಬೋದು. ಆ ಸಾಂಗ್ ಇವಾಗ್ಲೂ ಕೂಡ ನಾವು ಕೇಳ್ಬೋದು. ಆಮೇಲೆ ಹೈಯೆಸ್ಟ್ ಡೌನ್ಲೋಡೆಡ್ ಕಾಲರ್ ಟ್ಯೂನ್ ಆಫ್ಟರ್ ಮುಂಗಾರು ಮಳೆ. ಹೌದು, ಆಫ್ಟರ್ ಮುಂಗಾರು ಮಳೆನೇ ಹೈಯೆಸ್ಟ್ ಡೌನ್ಲೋಡೆಡ್ ನಿಮ್ಮ ಟ್ಯೂನ್ ಕೂಡ. ಹೌದು, ಅದು ಟ್ಯೂನ್ ಮನುಮೂರ್ತಿ ಅವ್ರು ಮಾಡಿದ್ದು, ನಾನಲ್ಲ, ಟ್ಯೂನ್ ಮನುಮೂರ್ತಿ ಅವ್ರು ಮಾಡಿದ್ದು. ಇದಕ್ಕೆ BGMs ಇನ್ಸ್ಟ್ರುಮೆಂಟೇಷನ್ ಎಲ್ಲ ನಾನು ಕಂಪೋಸ್ ಮಾಡಿದ್ದು. ಅದು ಸ್ವಲ್ಪ ಅದು ನೀ ಸ ನೀ ಅದು ಒರಿಜಿನಲ್ ಟ್ಯೂನ್. ನಿನ್ನಿಂದಲೇ ನಾನ ಅಲ್ಲಿ ತರಾರಿ ರಿ ತರರಾರಿ ತರರಾರ ತಾರಾರಿ ನೀ ದಾದ ಪ ಮ ಗ ರಿ ಸ ಹಿಂಗಿತ್ತು. ಅದನ್ನ ನಾನು ಇಲ್ಲಿ ಫಸ್ಟ್ BGM ಮಾಡಿದಾಗ ನನ್ನ ಮಾರು ಬೇಹಾಗ್ ಬಂತಲ್ಲ ನೀ ದ ಪ ಪ ಮ ಪ ಗ ಮ ಗ ರಿ ಸ ನಿ, ಅದನ್ನ ಅಲ್ಲಷ್ಟು ಮಾತ್ರ ಚೇಂಜ್ ಮಾಡಿಕೊಟ್ಟೆ ನಾನು. ಸರ್, ಟ್ಯೂನ್ ಕೇಳೋದಕ್ಕೇನೆ ತುಂಬಾ ಖುಷಿ ಆಗುತ್ತೆ. ಬಹುಶಃ ನಿಮ್ಮನ್ನ ನಾನು ಇಲ್ಲಿ ಎದುರಿಗೆ ನೋಡ್ತಾ ಇರೋದು ನಿಜವಾಗ್ಲೂ ನನ್ನ ಲಕ್ ಅಂತ ನಾನು ಅಂದ್ಕೊಳ್ತೀನಿ ಸರ್. ನಿಜವಾಗ್ಲೂ ಇನ್ನೊಂದು ವಿಚಾರ, ನಾನು ಜಯಶ್ರೀ ಅರವಿಂದ ಮೇಡಮ್ ಅವ್ರ ಬಗ್ಗೆ ಕೇಳಲೇಬೇಕು. ಅವರು ನಿಮ್ಮನ್ನ ತಮ್ಮ ಅಂತಾನೆ ತುಂಬಾ ಪ್ರೀತಿಯಿಂದ ಕರಿತಾ ಇದ್ರು, ಎಲ್ಲೋದ್ರೂ ಹಾಗೆ ರೆಕಗ್ನೈಸ್ ಮಾಡ್ತಾ ಇದ್ರು ಸರ್. ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳೋದಾದ್ರೆ? ಜಯಶ್ರೀ ಅಕ್ಕ, ಅರವಿಂದ್ ಅಣ್ಣ ಅವ್ರಿಗೆ ನಾನು ಗಾಡ್ ಸೆಂಟ್ ಏಂಜಲ್ಸ್ ಅಂತಾನೆ ಕರೆಯೋದು. ನಾನು
ನಾನು ನನ್ನ 18 ವರ್ಷದಲ್ಲೇ ನನಗೆ ಫ್ಯಾಮಿಲಿದು ಎಲ್ಲ ಬರ್ಡನ್ಸು ನನ್ನ ಶೋಲ್ಡ್ರ್ ಮೇಲೆ ಬಂದ್ಬಿಡ್ತು. ನಮ್ಮ ತಾಯಿ ಶಿ ವಾಸ್ ನಾಟ್ ವೆಲ್, ನಮ್ಮ ತಂದೆ ವಾಸ್ ನಾಟ್ ವೆಲ್, ನಮ್ಮ ತಂಗಿ ಕೂಡ ಶಿ ವಾಸ್ ನಿಮೋನಿಯಾ ಆಗಿ ಏನೋ ಆಗಿ ತುಂಬ ಪ್ರಾಬ್ಲಮಲ್ಲಿದ್ವಿ, ಫೈನಾನ್ಷಿಯಲ್ ಕ್ರೈಸಿಸಲ್ಲಿದ್ವಿ. ಅವಾಗ ನನಗೆ ಏನು ಮಾಡೋದು ನನಗೆ ದಿಕ್ಕೇ ತೋರಿಸ್ಲಿಲ್ಲ. ಆವಾಗ ನಾನು ಜಯಶ್ರೀ ಅಕ್ಕ ಅರವಿಂದಣ್ಣ ನನಗೆ ದೇವ್ರ ಥರ ಸಿಕ್ಕಿದ್ರು. ಅವರು ನನಗೆ ಮಾಡಿದಷ್ಟು ಸಹಾಯ ಬಹುಶಃ ನನಗೆ ಯಾರೂ ಅಷ್ಟು ಆ ಲೆವೆಲ್ ಮಾಡಿಲ್ಲ. ಇವತ್ತು ಅವ್ರು ಸಿಕ್ಕಲಿಲ್ಲ ಅಂದರೆ ನನ್ನ ಲೈಫ್ ಇಲ್ಲಿವರೆಗೂ ಈ ಥರ ಶೇಪ್ ಆಗ್ತಾ ಇರಲಿಲ್ಲ ಅಂತ ನಾನು ಯಾವಾಗಲೂ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ. ಅವ್ರು ಎಷ್ಟು ಸಹಾಯ ಮಾಡಿದ್ದಾರೆ ಅಂದರೆ, ಒಂದು ಕಡೆ ಅರವಿಂದ್ ಅಣ್ಣ ನನಗೆ ಅವರು ಮನೆ ಓನರ್ ಸೀತಾರಾಮಯ್ಯ ಅಂತ ಇದ್ರು, ಅವ್ರ ಹತ್ರ 1%ಗೆ 1,25,000 ರೂಪಾಯಿ ನನಗೆ ಲೋನ್ ತಗೊಟ್ಟು ಒಂದು ಕೀಬೋರ್ಡ್ ತೆಗೆಸ್ಕೊಟ್ರು. ಆ ಕೀಬೋರ್ಡ್ ತಗೊಂಡ್ಮೇಲೆ ನಂದು ಲೈಫ್ದು ಇದೇ ಚೇಂಜ್ ಆಗೋಯ್ತು. ಸೊ ಪ್ರೋಗ್ರಾಮರ್ ಅದು ಏನೋ ಆಗಿ ಈ ಲೆವೆಲ್ಗೆ ಬಂದೆ. ಆಮೇಲೆ ಇಂಜಿನಿಯರಿಂಗ್ ಸೈಡು, ಅರವಿಂದಣ್ಣ ಸೌಂಡ್ ಇಂಜಿನಿಯರಿಂಗ್ ಸೈಡು ಸಿಕ್ಕಾಪಟ್ಟೆ ಗೈಡ್ ಮಾಡಿದ್ರು. ಅವ್ರು ತುಂಬ ಈಸ್ ಎ ಜೀನಿಯಸ್. ಆಮೇಲೆ ಫ್ಲೂಟ್, ಅವರು ಒಳ್ಳೆ ಫ್ಲೂಟಿಸ್ಟು. ಕೆಲವು ಫ್ಲೂಟ್ ಟೆಕ್ನಿಕ್ಸ್ ಎಲ್ಲ ಅವರು ಹೇಳ್ಕೊಡ್ಲಿಲ್ಲ ಅಂದರೆ ನನಗೆ ಅದು ಗೊತ್ತೇ ಆಗ್ತಾ ಇರಲಿಲ್ಲ. ಇವತ್ತು ನಾನು ಫ್ಲೂಟ್ ಬಿಟ್ಟು ಕಂಪೋಸ್ ಮಾಡಿದ್ರೆ ಆ ಕ್ರೆಡಿಟ್ಸ್ ಎಲ್ಲ ಅವ್ರಿಗೇನೆ. ಅವ್ರು ಹೆಂಗೆ ಯೂಸ್ ಮಾಡಬೇಕು ಫ್ಲೂಟಲ್ಲಿ, ಏನು ಮಾಡಬೇಕು ಅಂತ ಕಲಿಸ್ಕೊಟ್ಟವ್ರು ಅವರು. ಈ ಕಡೆ ಜಯಶ್ರೀ ಅಕ್ಕ ಬಂದ ಅಂದರೆ ನನಗೆ ಈ ಸಾಹಿತ್ಯ, ಸಂಗೀತ, ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸಂಸ್ಕೃತಿ, ಒಬ್ಬ ಮನುಷ್ಯ ಹೆಂಗೆ ಬದುಕಬೇಕು ಅಂತ ಅದ್ಭುತವಾದ ಪಾಠ ಕಲಿಸ್ಕೊಟ್ಟಿದ್ದ ತಾಯಿಯವರು. ಅದಕ್ಕೆ ನಾನು ಅವರಿಗೆ ಪ್ರಾತಃಸ್ಮರಣೀಯರಂತ ಯಾವಾಗಲೂ ಹೇಳ್ತೀನಿ. ಅವರಿಬ್ಬರಿಲ್ಲ ಅಂದಿದ್ರೆ ನಾನು ಇಲ್ಲಿವರೆಗೆ ಬರೋಕ್ಕೆ ಚಾನ್ಸೇ ಇರ್ತಾ ಇರಲಿಲ್ಲ. ಸೊ ದೇ ಹೆಲ್ಪ್ ಮೀ ಸೋ ಮಚ್, ಐ ಕೆನಾಟ್ ಫಾರ್ಗೆಟ್ ದೆಮ್ ಇನ್ ಮೈ ಲೈಫ್. ಸರ್, ಅವಾಗಲೇ ನೀವು ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ತಾ ಇದ್ರಿ, ಪರ್ಸ್ನಲ್ ಲೈಫ್ ವಿಚಾರವಾಗಿ ತಂದೆ ಕೂಡ ಸ್ವಲ್ಪ ಹುಷಾರಿರಲಿಲ್ಲ, ತಾಯಿ ಕೂಡ ಸ್ವಲ್ಪ ಹುಷಾರಿರಲಿಲ್ಲ. ಹಾಗೆ ಹಿಂದೆ ನೀವು ಇವಾಗಷ್ಟೇ ನೀವು ಹೇಳಿದ್ರೆ ತಂದೆ ಕೂಡ ಒಬ್ರು ಮ್ಯೂಸಿಕ್ ಕಂಪೋಸ್ ಮಾಡುವಂಥವ್ರು ಅಂತ ಕೂಡ ಹೇಳಿದ್ರೆ, ಸ್ವಲ್ಪ ಫ್ಯಾಮಿಲಿ ವಿಚಾರವಾಗಿ ಹೇಳುವುದಾದ್ರೆ ಸರ್? ಅದೇ ನಮ್ಮ ತಂದೆ ಹೇಳಿದ್ನಲ್ಲ, ನಮ್ಮ ತಂದೆ ಬಂದು ಅವ್ರಿಗೆ ಮೈಸೂರು ಕಿಶೋರ್ ಕುಮಾರ್ ಅಂತ ಹೆಸರಿತ್ತು. ಅವ್ರ ತಂದೆನೂ ಅಂದರೆ ನಮ್ಮ ತಾತ ವೆರಿ ಗುಡ್ ಆರ್ಗನಿಸ್ಟ್, ನಮ್ಮ ಮುತ್ತಾತ ಒಳ್ಳೆ ವಯಲಿನಿಸ್ಟ್. ನಮ್ಮ ತಂದೆ ಮ್ಯೂಸಿಕ್ ಫ್ಯಾಮಿಲಿನೇ. ಈ ಕಡೆ ನಮ್ಮ ತಾಯಿ ಕಡೆ ತಗೊಂಡ ಅಂದರೆ ನಮ್ಮ ಮಾವ, ದೊಡ್ಡ ಮಾವ, ನಮ್ಮ ತಾಯಿ ದೊಡ್ಡಣ್ಣ, ಅವರು ಗುರುಮೂರ್ತಿ ಅಂತ, ಅವರು ಒಳ್ಳೆ ಸಿತಾರ್ ಪ್ಲೇಯರು. ಆಮೇಲೆ ಎರಡನೇವ್ರು ಪ್ರಸಾದ್ ಮೂರ್ತಿ ಅಂತ, ಅವರು ಒಳ್ಳೆ ತಬಲಿಸ್ಟು. ಸೊ ಈ ಕಡೆಯಿಂದ ನನಗೆ ಇಂಡಿಯನ್ ಮ್ಯೂಸಿಕ್ ಈ ಕಡೆಯಿಂದ ಬಂತು, ವೆಸ್ಟರ್ನ್ ಮ್ಯೂಸಿಕ್ ನಮ್ದು ಈ ಕಡೆಯಿಂದ ಬಂತು. ಅದಕ್ಕೆ ನೀವು ಪ್ಯಾರಿಸ್ ಪ್ರಣಯದಲ್ಲಿ ಅವೆರಡನ್ನು ಒಟ್ಟು ಮಿಕ್ಸ್ ಮಾಡಕ್ಕೆ ಸಾಧ್ಯ ಆಯಿತು. ಸೊ ಈ ಥರ ನಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ಅದ್ಭುತ ಸರ್. ಇಂತಹ ಒಬ್ಬ ಅದ್ಭುತ ವ್ಯಕ್ತಿಯನ್ನು ನಮ್ಮ ಶ್ರೀಗಂಧ ಟಿವಿ ಕನ್ನಡ ಮುಖೇನ ನಾವು ಪರಿಚಯ ಮಾಡ್ಕೊಂಡಿದ್ದಕ್ಕೆ, ಮತ್ತೊಂದು ಸರಿ ಪರಿಚಯ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮಗೋಸ್ಕರ. ಆ್ಯಂಡ್ ಇನ್ನೊಂದು ವಿಚಾರ ಏನು ಹೇಳಬೇಕು ಅಂತ ಅಂದರೆ, ಇಷ್ಟೆಲ್ಲ ಮಾಡಿರುವಂತಹ ಕನ್ನಡ ಇಂಡಸ್ಟ್ರಿಗೆ ಇಷ್ಟೆಲ್ಲ ಕೊಡುಗೆ ಕೊಟ್ಟಿರುವಂತಹ ನಿಮ್ಮ ಈ ಬದುಕು ಹೀಗೆ ಮುಂದುವರಲಿ, ಇನ್ನಷ್ಟು ನೀವು ತೆರೆಯ ಮುಂದೆ ಬರೋ ಹಾಗಾಗಲಿ ಅಂತ ನಾವು ನಮ್ಮ ಶ್ರೀಗಂಧ ಟಿವಿ ಕನ್ನಡ ಮುಖೇನ ನಿಮಗೆ ಬಯಸ್ತೀವಿ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಸ್ಟೀಫನ್ ಪ್ರಯೋಗ್ ಸರ್ ಅವರ ಹಲವಾರು ವಿಚಾರಗಳು, ಫ್ಯಾಮಿಲಿ ವಿಚಾರಗಳಾಗಿರಬಹುದು, ಅವರು ತೆರೆಯ ಹಿಂದೆ ಮಾಡಿರುವಂತಹ ಹಲವಾರು ವಿಚಾರಗಳಾಗಿರಬಹುದು, ಇದುವರೆಗೂ ಇಂಡಸ್ಟ್ರಿಯಲ್ಲಿ ಅವರು ಏನೇನು ಕೆಲಸಗಳನ್ನು ಮಾಡಿದ್ದಾರೆ ಎಲ್ಲೂ ಗೊತ್ತಿರದಂತಹ ಹಲವಾರು ವಿಚಾರಗಳನ್ನಾಗಿರಬಹುದು ಇವತ್ತು ನಮ್ಮ ಶ್ರೀಗಂಧ ಟಿವಿ ಕನ್ನಡ ಮುಖೇನ ನಿಮಗೆ ತಿಳಿಸ್ಕೊಡ್ತಾ ಬಂದರೆ. ಆ್ಯಂಡ್ ನಮಗೂ ಕೂಡ ಹಲವಾರು ವಿಚಾರಧಾರೆಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಮುಂದೆಯೂ ಕೂಡ ಇನ್ನೊಬ್ಬರು ಹೊಸ ವ್ಯಕ್ತಿಯ ಜೊತೆಗೆ ಮತ್ತೆ ನಾವು ನಿಮ್ಮ ಮುಂದೆ ಬರ್ತೀವಿ, ಇನ್ನಷ್ಟು ಹೊಸ ಹೊಸ ವಿಚಾರಧಾರೆಗಳನ್ನು, ಎಲ್ಲಿಯೂ ಕೂಡ ಪಬ್ಲಿಷ್ ಆಗದೇ ಇರುವಂತಹ ಹಲವಾರು ಸನ್ನಿವೇಶಗಳನ್ನ, ವಿಚಾರಗಳನ್ನ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನ ನಾವು ಶ್ರೀಗಂಧ ಟಿವಿ ಕನ್ನಡ ಮುಖೇನ ನಾವು ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಮುಂದಿನ ಎಪಿಸೋಡ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.